ಕಾಣಿಸ್ತು. ನಮಸ್ಕಾರ. ಮಂದೂರು ಎಂಬ ಊರಿನ ರಾಜೀವ ಎಂಬ ತಾಜಾ ತರುಣನು ಹಲವು ಭಯಂಕರ ಸೀರಿಯಸ್ ಕಾರಣಗಳಿಗಾಗಿ ಮನೆ, ಊರು, ಊರ ದೇವರು ಎಲ್ಲರ ಜೊತೆ ಒಟ್ಟಾರೆ ಬದುಕಿನ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿ ಮನಸ್ಸಿಗೆ ತೀರ ಬೇಜಾರು ಮಾಡಿಕೊಂಡು ಬೆತ್ತಲಾಗಿ ಊರು ಬಿಡುತ್ತಾನೆ. ಇದು ಬೇಡ, ಇದನ್ನು ನೀವೇ ಇಟ್ಕೊಳ್ಳಿ. ಹಾಗೆಯೇ ಬೆತ್ತಲಾಗೇ ಪಟ್ಟಣ ಸೇರುತ್ತಾನೆ. ಹೀಗೆ ಬಂದ ರಾಜೀವನಿಗೆ ಬ್ರಿಗೇಡಿಯರ್ ಖಾಲಿಪೀಲಿ ಎಂಬ ಭಯಂಕರ ಪೊರ್ಕಿ ವೇದಾಂತಿಯೊಬ್ಬರ ದಿವ್ಯ ಪರಿಚಯವಾಗುತ್ತದೆ. ಬೆತ್ತಲಾಗದೆ ಬಯಲು ಸಿಗದಿಲ್ಲಿ, ಬಯಲು ಸಿಕ್ಕರು ಸಿಗದಿಲ್ಲಿ, ಬಟ್ಟೆ ಸಿಕ್ಕರು ಮಾನ ಮರ್ಯಾದೆ ಸಿಗದಿಲ್ಲಿ. ಮುಂದೆ ಹೊಟ್ಟೆಗೆ ಅನ್ನ ಕೊಡ್ಸಿದ್ರಿ, ಮೈಗೆ ಬಟ್ಟೆ ಕೊಡ್ಸಿದ್ರಿ, ಇನ್ನು ಕೆಲ್ಸ ತರ ಕಾಣೋ ಒಂದ್ ಕೆಲ್ಸ ಅಂತ ಕೊಟ್ರೆ ನಿಮ್ ಕೆಲ್ಸ ಮುಗೀತು ಸರ್. ನಮ್ಗೂ ನಿಮ್ಗೂ ಯಾಕೆ? ಈ ಕೆಲಸ ಬಿಡಿಸೋದ್ರಲ್ಲಿರೋ ಸುಖ ಕೆಲಸ ಕೊಡ್ಸೋದ್ರಲ್ಲಿರಲ್ಲ. ಅರ್ಥ ಆಯ್ತಾ? ಆಗಿಲ್ಲ ಅಲ್ವಾ? ಮಾಡ್ಕೋಬೇಡ. ನಮ್ಮೂರಿನ ನಿತ್ಯ ಸತ್ಯ ಮಹಾ ಮುತ್ತೈದೆ ಕಣಪ್ಪ. ಒಂಥರ ಅರ್ಥ ಆಯ್ತು ಸರ್, ಒಂಥರ ಅರ್ಥ ಆಗಿಲ್ಲ. ಅವಳ ಕಣ್ಣಲ್ಲಿ ಪ್ರಪಂಚ ಬೇರೆ ತರ ಕಾಣಿಸುತ್ತೆ. ಒಂದ್ಸತಿ ಮುಖ ನೋಡಲು. ಅಯ್ಯೋ, ಮುಖ ನೋಡೋದೇ ಮರ್ತು ಬಿಟ್ಟಿದ್ದೆ ಸರ್. ಅದು ಚೆನ್ನಾಗಿದೆ. ಢಣ ಢಣ ಗಂಟೆ ಬಾರಿಸಿತು. 6ರ ಸಮಯ. ಹಿಂಗ್ ಬಲ್ಗಡೆ ತಿರುಗು 3ನೇ ಗಲ್ಲಿಲಿ ಎದುರಿಗೇನೆ ಸಿಗ್ತಾಳೆ. ಹೌದಾ ಸರ್? ಒಂದ್ ಸ್ವಲ್ಪ ಕಣ್ಣಿ ಕೆಲಸ ಕೊಡು, ಆಮೇಲೆ ನಿಂಗೆ ಕೆಲಸ ಕೊಡಿಸ್ತೀನಿ. ಬೇಡ ಬೇಡ. ಯಾರು? ನಿಮ್ಗೆ ನೆನ್ಪಿಟ್ಕೊಳ್ಳೋದು ಮರ್ತೋಗಿದೆ, ಮರ್ತೋಗೋದು ಮರ್ತೋಗಿದೆ. ಒಟ್ಟಲ್ಲಿ ನೀವು ತುಂಬಾ ದೊಡ್ಡವರು, ನಾನು ತುಂಬಾ ಚಿಕ್ಕವನು. ಮಧುವಿನಲ್ಲೂ ಮದಿರೆಯಲ್ಲೂ ಸದನದಲ್ಲೂ ಸಲಿಗೆಯಲ್ಲೂ ನೀನು ನೀನಾಗಿರು. ಏನ್ ಸೀನು? ಹೂ ಈಸಿ? 120 ಕೋಟಿಲಿ ಒಬ್ರು, ಸಿಂಗಲ್ ಪೀಸು, ಎಷ್ಟು ಹುಡುಕಿದ್ರು ಸಿಗಲ್ಲ. ಏನು? 3 ಆದ್ಮೇಲೆ 4 ಬರುತ್ತೆ, 4 ಆದ್ಮೇಲೆ 5 ಬರುತ್ತೆ, 5 ಆದ್ಮೇಲೆ 6 ಬರುತ್ತೆ. ಏನ್ ಮಾಡ್ಬೇಕು? 7ನೇದು. ಯಾರು? ಓಹೋ, ಬಾಪ. ಬೊಗಳೆಂದಿ ಜೋಕುಮಾರ್ ಸೀನಾ. ಆಯ್ತು. ತುಂಬಾ ಕೆಟ್ಟ ಕೆಲ್ಸಕ್ಕೂ ಉಪಯೋಗಕ್ಕೆ ಬರಲ್ಲ, ಒಳ್ಳೆ ಕೆಲ್ಸಕ್ಕೂ ಉಪಯೋಗಕ್ಕೆ ಬರಲ್ಲ. ಒಂದ್ಸತಿ 2ಕ್ಕೂ ಉಪಯೋಗ ಬರ್ತಾನೆ. ಈ ಟೊಪ್ಪಿ ನನ್ನ ತಲೆಗೆ ಸಣ್ಣದಾಯ್ತು. ಇದು ನೀನ್ ಇಟ್ಕೋ, ನಾ ದೊಡ್ಡದು ಹುಡ್ಕೋತೀನಿ. ನಾನು ಪರಪಂಚಕ್ ಬಂದಿದ್ದು ಹೀಗೆ. ಈ ನಮ್ಮ ಪರಪಂಚದಲ್ಲಿ ಒಂದು ಪ್ರಪಂಚನೇ ಇದೆ. ಮೋಸ, ದಗ, ಕಥೆ, ವ್ಯಥೆ, ಸುಖ, ದುಃಖ, ಅಳು, ನಗು, ಈ ಒಂಥರ ಇಮೋಷನ್ಗಳ ಡಿಕ್ಷನರಿನೇ ಅಂತ ಹೇಳ್ಬೋದು. ಇಲ್ಲಿ ನಾವು 2 ವರ್ಷದಿಂದ ಕೂಡದವರ ಬಂಧುಗಳು. ಈ ಒಂಥರ ವಸುದೈವ ಕುಟುಂಬಕಂನಲ್ಲಿ ನಮ್ದು ಕೆಲಸದವ್ರ ಪಾತ್ರ. ಯಾರ್ಯಾರು ಬಂದು ಕಪಾಳ ಕೊಟ್ಟು ಹೋಗ್ತಾರೆ, ಇನ್ಯಾರೋ ಬಂದು ಸ್ವೀಟ್ ಕೊಟ್ಟು ತಪ್ಕೋತಾರೆ, ನೀಲಿ ಹಸಿರು ಕೆಂಪಿನ ಟಿಪ್ಸ್ ಕೊಟ್ಟು ಹೋಗ್ತಾರೆ. ಈ ದೇವ್ರು ನನ್ ಮಗ ನಮಗೆ ಮನಸ್ ರಿಪೇರಿ, ಮನೆ ರಿಪೇರಿ ಕೆಲಸ ಕೊಟ್ಟು ಎಲ್ಲಿ ಎಸ್ಕೇಪ್ ಆಗಿದಾನೋ ಗೊತ್ತಿಲ್ಲ.
ಕೆಲಸ ಏನೋ ಮಾಡೋಣ. ಸರಿನೋ ತಪ್ಪು ಯಾವನಿಗೆ ಗೊತ್ತು? ವೆಲ್ಕಮ್ ಸರ್. ಸೀನು, ನಮಸ್ಕಾರ ಗುರುಗಳೇ. ಸೇಟು, ದಯಮಾಡಿ. ಓಹ್, ಬನ್ನಿ ಬನ್ನಿ ಗುರುಗಳೇ, ಬನ್ನಿ. ನನಗೆ ನೆನಪೇ ಕಡಿಮೆ ಆಗ್ಬಿಟ್ಟಿದೆ ಗುರುಗಳೇ. ಆಂಟೆರೋಗ್ರೇಡ್ ಅಮ್ನೇಸಿಯಾ ಅಂತಾರಂತೆ. ಹಳೇದೆಲ್ಲ ನೆನಪಿರುತ್ತೆ. ಈಗ ನಡೀತಿರೋದು ರಿಜಿಸ್ಟರ್ ಆಗುತ್ತೆ, ಅದರ ನೆನಪಲ್ಲಿ ಉಳಿಯೋದಿಲ್ಲ. ಅಂದ್ರೆ ಬ್ರೈನ್ನಲ್ಲಿ ಹೊಸ ನೆನಪಿಗೆ ಜಾಗನೇ ಇಲ್ಲ. ಈಗ ನೋಡಿ, ನಾನು ದಿನ ಇಲ್ಲಿ ಬರ್ತೀನಲ್ಲ. ಹೌದು ಗುರುಗಳೇ. ಹೇಗೆ ಬರ್ತೀನೋ. ಬನ್ನಿ ಗುರುಗಳೇ, ಕೂತ್ಕೊಳ್ಳಿ. ಇವೆಲ್ಲ ಯಾಕಪ್ಪ? ನಾನು ಇಡೀ ಮೈಗೆ ನೀರು ಹಾಕೊಂಡು ಬಂದಿದ್ದೀನಿ, ನೀನ್ ಬರೀ ಕಾಲ್ ತೊಳಿತೀನಿ ಅಂತಿದೀಯ. ನೀವು ನಮ್ಮನೆ ದೇವ್ರಿದ್ದಂಗೆ ಸ್ವಾಮಿ. ನಾನ್ ಬರೀ 4 ಆಣೆ ಕಣಪ್ಪ, ಅವನು 16 ಆಣೆ. ಜೀವನದಲ್ಲಿ ಇವೆಲ್ಲ ಆಡಂಬರ ಇರಬಾರ್ದು. ಸರಿ, ನಿನ್ನಿಷ್ಟ. ಬಟ್ಟಲಿನಿಂದ ಮಧುವಿಗೆ ಬೆಲೆ ಬರದು, ಮಧುವಿನಿಂದ ಬಟ್ಟಲಿಗೆ ಬೆಲೆ ತಾನೆ. ನಮ್ಮ ಗುರುಗಳಾದ 8 ಆಣೆಯವರು ನನಗೆ ಕಲಿಸಿದ್ದು ಮಾನಸ ಪೂಜೆ. ನಾನು ಮನಸ್ಸಿನಿಂದ ಅವರ ಪಾದ ಪೂಜೆ ಮಾಡಬೇಕಾದ್ರೆ ಅವರ ಕಾಲು ಒದ್ದೆ ಆಗ್ಬೇಕು. ಅದು ಪೂಜೆ, ಅದು ಸಿದ್ಧಿ ಅಲ್ವೇ ಗುರುಗಳೇ? ಸರಿ. ಮಧು ಪಾತ್ರೆಯಲು, ಜೀವ ಜಾತ್ರೆಯಲು, ಶವಯಾತ್ರೆಯಲು ನೀನು ನೀನಾಗಿರು. ಕೊನೆ ಇಹಿದು ಈ ಜನಕ್ಕೆ, ಕೊನೆ ಇಹಿದು ಈ ಜಗಕ್ಕೆ. ಕಣ್ಣು ಮುಚ್ಚಿದ ಚಿತ್ತ ಭ್ರಮೆಯಲ್ಲಿತ್ತು, ಮಾಯೆಯ ಒಳ ತಳದಲ್ಲಿತ್ತು. ಈ ಜಗದ ಮಧುವನ್ನು ಹೀರುವ ತವಕದಲ್ಲಿ ಆ ಜಗದ ನೆಲೆಯನ್ನೇ ಮರೆತಂತಿತ್ತು, ಮಾಯೆಯ ಒಳ ತಳದಲ್ಲಿತ್ತು. ಅದೇ ನಾನಿಲ್ಲಿ ಒಳಗೆ ಬಂದಲ್ಲ. ಓ, ನಾನು ನಿಮ್ಮನ್ನು ನೋಡಿಲ್ಲಲ್ಲ. ಸರಿ, ನಾನು ಇಲ್ಲೊಂದು ಪ್ರಪಂಚ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಅಲ್ವಾ, ಅಲ್ಲೊಂದು ಚಿಕ್ಕ ಆಫೀಸ್ ಮಾಡಿದ್ದೀನಿ. ಹಾಂ ಹೌದು, ಹಾಂ, ಇಬ್ಬರು ಬಂದ್ಬಿಡಿ. ಸರಿ. ಏ ಮಹೇಶ, ಕಮಿಂಗ್ ಸರ್. 3 ಗ್ಲಾಸ್ ನೀರು ಆಯ್ತಾ? 2 ಮೀನುಗಳು ಬರ್ತಾ ಉಂಟು, ಗೊತ್ತಾಯ್ತಾ? ಬೇರೆ ಸದ್ಯಕ್ಕೆ ನೀರು, ಮೀನುಗಳು ಬಂದ್ಮೇಲೆ ಬೀರು. ಸರಿ ಸರ್, ಓಕೆ. ಈ ಟೇಬಲ್ ರಿಸರ್ವ್ ಆಗಿದೆ, ಬೇರೆ ಕಡೆ ಕೂತ್ಕೊಳ್ಳಿ. ಯಾರಿಗೆ? ಹೆಲೋ ವಿಜಯ್ ಸರ್. ಐ ಆಮ್ ಕಸ್ತೂರಿ, ಬೇಸಿಕಲಿ ಫ್ರಮ್ ಬಾಗಲಕೋಟೆ. ಪೇರೆಂಟ್ ಸೆಟಲ್ಸ್ ಬೆಂಗಳೂರು. 35 years. ಐ ಆಮ್ 23 years. ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಕನ್ನಡದಲ್ಲೇ ಮಾತಾಡೋಣ. ಓಕೆ. ಬೇರೆ ಟೇಬಲ್ಗಳು ಖಾಲಿ ಇದೆ ಅಲ್ವಾ? ಇಲ್ಲ ಅಂದ್ರೆ ಮೇಲ್ಗಡೆ ಕೂತ್ಕೊಳ್ಳಿ, ಲೇಡೀಸಿಗೆ. ಕಣ್ಣಲ್ಲಿ ಸ್ಕ್ಯಾನರ್ ಇದೆಯಾ? ನಾನು ಲೇಡೀಸೇನಾ? ರಮೇಶ್ ಯಾಕೆ ಪರಿಚಯ? ರಮೇಶ್ ಅಂಕಲ್ ನನಗೆ ನಮ್ ತಂದೆ ಹಾಗೆ. ತಂದೆ ತರನಾ? ಹಿ ನೆವರ್ ಟೋಲ್ಡ್ ಮೀ. ಮತ್ತೆ ಹೀಗೆ ಹೊಟ್ಟೆ ಪಾಡು. ಓ, ಐ ಆಮ್ ಸಾರಿ. ಪ್ರಪಂಚಕ್ಕೆ ಯಾಕೆ ಹೋಗ್ತಾ ಇದ್ದೀವಿ? ಐ ಕುಡ್ ಹ್ಯಾವ್ ಟೇಕನ್ ಯು ಟು ಎ ಬೆಟರ್ ರೆಸ್ಟೋರೆಂಟ್. ಅಲ್ಲೊಬ್ಬ ವೇಟರ್ ಕೆಲಸ ಮಾಡ್ಕೊಂಡಿದ್ದಾನೆ. ಅದೇ ಈ ಹುಚ್ಚಿನ ಶಿಷ್ಯ ಬೊಗಳೆ ಎಂದಿ ಜೋಕುಮಾರ ಸೀನು ಅಂತವನ್ ಹೆಸರು. ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವನ್ ಕೈಯಿಂದ ಡ್ರಿಂಕ್ಸ್ ಕುಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದೇ ಬಾಟಲ್ ಇಂದ ಬೇರೆ ಅವ್ರು ಕೊಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಯಾ, ಎಲ್ಲ ಪ್ರೊಫೆಷನಲ್ಲೂ ಇಂಥ ಜನ ಇರ್ತಾರೆ. ಡಾಕ್ಟರ್ಸ್, ಕುಕ್ಸ್, ಸರ್ವರ್ಸ್,
ದೇ ಸರ್ವ್ ವಿತ್ ಲವ್. ಹೋಗೋ, ಜಲ್ದಿ ಹೋಗೋ. ಅವನಿಗೆ ಏನ್ ಬೇಕೋ ಕೊಟ್ಟು ಸಾಯಿರೋ. ಆ ಮನುಷ್ಯ ಸರಿ ಇಲ್ಲ, ಅವನು ಫಸ್ಟೇ ಮೆಂಟ್ಲು. ಹೋಗೋ. ಗ್ರಾಹಕರು ಯಾರಾದ್ರೆ ನನಗೇನು, ಟಿಪ್ಸ್ ಬಂದ್ರೆ ಸಾಕು ಸರ್ವಜ್ಞ. ನೀನೇನು ಮುಖ ನೋಡ್ತಾ ಇದೀಯಾ? ನಿನ್ ದೋಸ್ತು ತಾನೆ. ಹೋಗು, ಹೋಗು ಸಾಯಿ. ಬ್ರಿಗೇಡಿಯರ್, ನಾನು ಜನಪದ ಆಸಕ್ತ ಉದ್ರಿಕ್ತ ಮೌಂಟ್ ಬ್ಯಾಟನ್ ಟಿಪ್ಪಿ. ಕಲಿಬಿಲಿ ಕೂತ್ಕೋ ಕೂತ್ಕೋ ಕೂತ್ಕೋ. ಅವಳು ಹೋದ ದುಃಖಕ್ಕೆ ಆಟೋ ಹಿಂದೆ ಏನೇನೋ ಬರ್ಕೋಬೋದು. ಇದಕ್ಕಿಂತ ದೊಡ್ಡ ಆಟ ಆಡಿದೀವಿ, ಪ್ರೀತಿ ಆಟ. ಒಂದೇ ಲೈನಲ್ಲಿ ನಿಮ್ಮ ಆತ್ಮಕತೆ ಹೇಳ್ಬಿಡಿ, ಟೈಮ್ ಇಲ್ಲ. ಬರಡು ಹೃದಯದ ಮುಂದೆ ಚಿಗರ್ ಕನಸು ಹೊತ್ತು ನಿಂತ ದುರ್ದೈವಿ ಮುಠಾಳ ಭಗ್ನ ಪ್ರೇಮಿ ಈ ಆಟೋ ಕವಿ. ಓ, ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು. ನಿಮ್ಮಂತ ಭಗ್ನ ಪ್ರೇಮಿಗಳಿಗೆ ನಮ್ಮ ಹತ್ರ ಒಂದು ಹೊಸ ಡ್ರಿಂಕ್ ಇದೆ, ಭಗ್ನರಸ ಶಮನ ದ್ರವ್ಯ ಅಂತ. ನಮ್ದೇ ಫಾರ್ಮುಲಾ, ನಿನ್ನೆನೆ ಕಂಡಿಡಿದಿದ್ದು ನಿಮ್ಗೋಸ್ಕರ. ಇದನ್ನ ಹೊಟ್ಟೆ ಒಳಗೆ ಹಾಕೊಂಡ್ಬಿಡಿ, ನಿಮ್ಮ ಒಳಗಿನ ಕಣ್ಣು ಬಾಯಿ ಎಲ್ಲ ಸೋಡಾ ಬಾಟ್ಲ್ ತರ ಓಪನ್ ಆಗ್ಬಿಡುತ್ತೆ. ನೀವು ಫೀಲಿಂಗ್ಸ್ ಅಲ್ಲಿರಿ, ನಾನು ಭಗ್ನರಸ ಶಮನ ದ್ರವ್ಯ ತಂದ್ಕೊಡ್ತೀನಿ. ನಿನ್ನ ಗಂಡನ ಜೊತೆ ಕೂತ್ಕೊಂಡು ಇನ್ನೊಬ್ರ ಜೊತೆ ಮಲಗೋದಕ್ಕೆ ಆಫರ್ ಮಾಡೋದು ಎಷ್ಟು ಚೀಪ್ ಆಗಿರುತ್ತೆ ಯೋಚನೆ ಮಾಡು. ಡೋಂಟ್ ಸೇ ದಟ್ ಇನ್ ಕನ್ನಡ, ಇಟ್ ಸೌಂಡ್ ಸೋ ಚೀಪ್. ಇಂಗ್ಲಿಷ್ನಲ್ಲಿ ಹೇಳ. ಯು ಗೆಟಿಂಗ್? ಓಕೆ, ಶಟ್ ಅಪ್ ನೌ ಅಂಡ್ ಆರ್ಡರ್ ಸಮಥಿಂಗ್. ಸೆಪರೇಟ್ ಸೆಕ್ಷನ್ ಇಲ್ವಾ? ನೋ ಪ್ರೈವೇಸಿ? ಈ ಓಸಿ ಪ್ರೈವಸಿ ಅಂದ್ರೆ ನಂಗೆ ಹಿಂಸೆ. ಯಾವಾಗ್ಲೂ ಯಾರ ಜೊತೆನಾದ್ರೂ ಇರ್ಬೇಕು, ಮಾತಾಡ್ತಿರ್ಬೇಕು, ನಗ್ತಿರ್ಬೇಕು. ಒಬ್ಳೆ ಇದ್ರೆ ನಾನು ನಿದ್ದೆ ಮಾಡ್ಬಿಡ್ತೀನಿ. ಬನ್ನಿ. ಓಕೆ. ನಮ್ ಸೀನು ಸರ್ ವಿತ್ ಲವ್. ಹಲೋ. ಹಲೋ ಸರ್, ಪ್ಲೀಸ್. ಹಾಯ್ ಡಾರ್ಲಿಂಗ್ಸ್. ಆಂತರ್ಯದ ಸೆಕೆ, ದಗೆ, ಬೇಸಿಗೆ, ಸೃಷ್ಟಿಯ ಬರಗಾಲ. ಓ ಮೈ ಗಾಡ್, ಕಾಲುಗುರು ಸುಭಿಕ್ಷೆ, ಇದೆಲ್ಲ ಒಂಥರ ಇದು ಅದು ಅದು. ಯಾಕೆ ಸರ್? ಯಾರಿಗಾನ ನೋಡಕ್ ಹೇಳಿ, ಟಾಯ್ಲೆಟ್ ಅಲ್ಲಿ ನೀರು ಬರ್ತಿಲ್ಲ. ನೀರು ಜಲಮೂಲ. ಶೌಚಾಲಯದಲ್ಲಿ ಕೂರುವ ಮುನ್ನ ಅಥವಾ ನಿಲ್ಲುವ ಮುನ್ನ ನಲ್ಲಿ ತಿರುಗಿಸಿ ನೋಡ್ಬೇಕು. ಯಾಕೆ ನೋಡ್ಲಿಲ್ಲ? ಯಾಕೆ? ಯಾರಾದ್ರೂ ಟಾಯ್ಲೆಟ್ಗೆ ಹೋಗಿ ನೀರು ಬರ್ತದೋ ಇಲ್ಲೋ ಅಂತ ಬಾರಲ್ಲಿ ಚೆಕ್ ಮಾಡಕ್ ಆಯ್ತದ ಸರ್? ಪ್ರಾಸ, ಬಾರು ನೀರು, ಬಾರಿಂದ ಸೀದಾ ಬಚ್ಚಲಿಗೆ. ಉತ್ತರ ಕೊಡಬಾರ್ದು. ಖಾಲಿ ಪಿಲಿ. ಯಾರಿವನು? ಸಂದರ್ಭ ಸಹಿತ ವಿವರಿಸಿ. ನಾಡಿ ಬಡಿತ, ತಮಟೆ ಬಡಿತ ಒಂದು ಕೇಳ್ತಾ ಇಲ್ಲ. ಯಾರಿವನು? ಯಾರು? ಆಟೋ ಹಿಂದೆ ಕವಿತೆ ಬರೆದು ಕೈ ವೀಕ್ ಆಗಿದೆ, ಕೈ ಮುಟ್ಟಬೇಡ. ಆಟೋ ಕವಿ? ಆಟೋಗಿ 2 ಲಕ್ಷ, ಅದ್ರ ಹಿಂದೆ ಬರೆಯೋ ನನಗ್ ಬೆಲೆ ಕಟ್ಟಕ್ಕಾಗಲ್ಲ. 2 ಅಮರಗೀತೆ, ಶಿಶು ಸಾಹಿತ್ಯ ಬರಲಿ. ಆಟೋ ಹಿಂದೆ ಹೋದ್ರು ಹೋಗೆ, ಹುಡುಗಿ ಹಿಂದೆ ಹೋದ್ರು ಹೋಗೆ. ಕಳ್ಳ, ನೀನು ಹೊಗೆಗೆ ಹುಟ್ಟದವನು. 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮತ್ತು ಸಂಸ್ಕೃತ ಅಧ್ಯಯನ, 80 ಅಂಕ ಪ್ರತಿಶತ ಗಳಿಕೆ. ನಮ್ಮ ಮುಂದೆ ಕಾವ್ಯ ಸೃಷ್ಟಿ ಸಿಂಧುವೆ. ಯಾರ್ ನೀನು? ಮುಟ್ಟಬೇಡ, ಲಿವರ್ ಡ್ಯಾಮೇಜ್ ಕೇಸು. ಕಣ್ಣೊಳಗೆ ಎಲ್ಲ ಹಳದಿ. ಭಗವಂತ ಕೊಟ್ಟ ಲಿವರ್, ಬುಕ್ಸಟ್ಟೆ, ಭಗವಂತನ ದೇಣಿಗೆ. ಅದನ್ನ ಯಾಕೆ ಕಾಳು ಮಾಡ್ಕೊಂಡೆ? ಯಾಕೆ? ಪ್ರೀತಿ.
ಒಂಥರ ಇದು ಅಥವಾ ಅದು ಯಾಕೆ ನಂತರ ನಂತರ 6 ವರ್ಷ. ಇನ್ನೂ 6 ತಿಂಗಳು ತಗೋ ವಿಷಯಕ್ಕೆ ಬಾ. 6 ವರ್ಷ ಸಾಕ್ರೆ ಸಲಹುದೆ ಹೊರಟೋದ್ಲು. ನೀನು 6 ವರ್ಷ ಪ್ರೀತಿ ಮಾಡ್ದೆ, ಇನ್ನೊಬ್ಬ 6 ತಿಂಗಳಿಗೆ ಮಗು ಹುಟ್ಟಿಸ್ದ. ಬ್ಯಾಲೆನ್ಸೇ ಇಲ್ಲ. ಸೃಷ್ಟಿ ಅಸಮಾನತೆ, ಏರುಪೇರು ಗಾಯನ. ಯಾಕೆ ವಿಷಯನ ಮನಸ್ಸಿಗೆ ತೊಗೊಳೋದ್ ಕಲ್ತ್ಕೊಂಡಿದ್ಯಾ, ಕೈಗೆ ತೊಗೊಳೋದ್ ಯಾಕೆ ಕಲ್ತ್ಕೊಳ್ಳಿಲ್ಲ? ಯಾಕೆ ಬೇಡ ಬಣ್ಣ ಕೊಂಚ? ಯಾಕೆ ಆಟೋ ಫ್ರಂಟ್ ಇದೆ ಬ್ಯಾಕ್ ಇಲ್ಲ? ಯಾಕೆ ಬಾಯಿಂದ ಬಚ್ಚಲಿಗೆ ಕವಿತೆ? ಯಾಕೆ ಯಾಕೆ ತಿರುಗಿಸ್ತಿಲ್ಲ ಚರ್ಚೆ? ಸರಿಗರ ನಮ್ ಕೆಲ್ಗೆ, ಸರಿಗರ ನಮ್ ಬಾಳೆ ಕನ್ಬೇಕಾ? ತಗೋ 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 ಉಯ್ ತಗೋತದೆಯೋ ಸ್ವಾಮಿ ಶರಣಂ. ಅಯ್ಯಪ್ಪ ರಸೋಸ್ವರ ತಿರ್ಗ ಸೂರ್ಯ ಹೊಡಿತ್ಯಾ? ಹೊಡಿ 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 ಹೊಡಿ. ಅಯ್ಯ ಆಗಲ್ಲ. ಕೈಮು ಕಾವ್ಯ, ಅದು ವೇದಾಂತ, ಅದು ಅಪರಾಧ ಅಲ್ಲ, ಅನುಭವ. ಔಟ್. ಖಾಲಿ ಬಿಲಿ. ಯಾರನ್ನ ಹೊಡೆಯಕ್ ಬಂದಿದ್ಯಾ ಟಿಪಿ? ನಾನು ಹೆಸರು ಹೊಡಿಯಲ್ಲ. ನೀನೇ. ನಾನು ಮಿಲ್ಟ್ರಿಲಿದ್ದಾಗಲೇ ಸಾತೋದೆ, ತಿರ್ಗಾ ಹೆಂಗ್ ಸಾಯೋದು? ನೀನು ತುಂಬ ಒಳ್ಳೆಯವನು, ನಿನ್ನ ಮುಖಕ್ಕೆ ಸಾವು ಸೆಟ್ ಆಗಲ್ಲ. ಇದು ಒಂಥರ ಅದು ಅಥವಾ ಇದು. ಯಾಕೆ ನನ್ನ ಸಂತೆಯಲ್ಲಿ ಸಂಬಂಧ ಬೆಳೆಸಲ್ಲ? ಮಧ್ಯರಾತ್ರಿ ಬಾರ್ ಕ್ಲೋಸು. ಮಧ್ಯರಾತ್ರಿ ಅದು ಒಳ್ಳೆ ಟೈಮು. ಟೈಮ್ ಎಷ್ಟು? ಆರ್ಡರ್ ಪ್ಲೀಸ್. ಐ ಹ್ಯಾವ್ ಮೈನ್. ಅವ್ರಿಗೇನ್ ಬೇಕು ಕೇಳಿ. ಇವತ್ತು ಒಂದಿನ ನೀವು ನಮ್ಮ ಸೀನು ಕೈಲೇ ತಗೋಬೇಕು. 2 ಫುಡ್ ಡ್ರಿಂಕ್ಸು, ಸರ್ವ್ ವಿತ್ ಲವ್ದು ಟೇಸ್ಟ್ ನೋಡಿ. ವಾಟ್ ಎವರ್ ಯು ಲೈಕ್. ವೋಡ್ಕಾ ತಡ್ಕಾ. ಗುಡ್ ಬಾಯ್. ಓಕೆ. ಎಸ್ ಸರ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜನ್ಮ ಕುಂಡಲಿಯನ್ನ ಸಂಪೂರ್ಣ ಅಧ್ಯಯನ ಮಾಡಿ ಅದರಲ್ಲಿ ದೋಷಗಳಿದ್ರೆ ಹೋಮ ಹವನದ ಮೂಲಕ ಸರಿ ಮಾಡುವ. ಕೆಲಸ ಸಿಗದವರಿಗೆ ಕೆಲಸ ಕೊಡಿಸುವ, ಮದುವೆ ಆಗದವರಿಗೆ ಮದುವೆ ಮಾಡಿಸುವ. ಅದಕ್ಕೆಲ್ಲ ಒಂದು ರಕ್ಷಣಾ ಯಂತ್ರ ಇದು. ಈಗ ಕೊನೆಯದಾಗಿ ಒಂದು ಜೀವ ವಿಮೆ. ಆಲ್ ಇನ್ ಒನ್. ನೀವು ನನ್ನ ಹತ್ರ ಬಂದ್ರೆ ನಿಮ್ಮ ಜೀವನ ಸಂಪೂರ್ಣ ಸರಿ ಹೋಗ್ತದೆ ಅಂತ ಅರ್ಥ. ಪೊಲಿಟಿಕ್ಸ್ ನಲ್ಲಿದಾನ? ಇಲ್ಲ, ಫುಲ್ ಟೈಮ್ ಮನೆ ಅಳಿಯ. ಅವಳು ಚಂದ್ರಪಾಲ್ ಮಗಳು, ಇವನು ಅವಳ ಹಸ್ಬೆಂಡ್. MBA ಮಾಡ್ಕೊಂಡಿದ್ದಾನೆ. ಬೇಕಿತ್ತ ಇವನಿಗೆ? ಅವನ್ಗೆ ಯಾರೇ ಕೆಲಸ ಕೊಡ್ತಾರೆ? CM ಅಳಿಯ ಅವನು. ತುಂಬಾ ಬುದ್ಧಿವಂತ. ಏನು ಅಚೀವ್ಮೆಂಟ್ ಮಾಡಕ್ ಆಗ್ತಿಲ್ಲ, ಬರೀ ಮನೆ ಅಳಿಯಾಗೆ ಉಳಿದ್ಬಿಟ್ಟ. ಯಾವ್ದಾದ್ರು ಬಡವ್ರ ಮನೆ ಹುಡುಗಿನ ಮದ್ವೆ ಮಾಡ್ಕೋ. ಸರಿ ಬಾಸ್. ಶ್ರೀಮಂತರ ಮನೆ ಹುಡುಗಿನ ಮಾತ್ರ ಮದ್ವೆ ಮಾಡ್ಕೋಬೇಡ. ಸರಿ ಬಾಸ್. ಏನಾದ್ರೂ ಮಾತಾಡಿ. ನನ್ ಬಗ್ಗೆ ಕೇಳಿ. ಐ ಥಿಂಕ್ ರಮೇಶ್ ಅಂಕಲ್ ಎಲ್ಲ ಹೇಳಿದಾರಲ್ವಾ? ಆಕ್ಚುಲಿ ಅವ್ರು ಗೊತ್ತಿಲ್ದೇ ಇರೋ ತುಂಬಾ ಇರತ್ತೆ. ಯಾಕಂತ ಕೇಳಿ. ಯಾಕೆ? ಪೆದ್ದು ಸರ್ ಯಾಕೆ ಅಂತ ಕೇಳ್ತಾರಾ? ನಾನು ಆವಾಗ್ಲೇ ಹೇಳಿದ್ನಲ್ಲ, ರಮೇಶ್ ಅಂಕಲ್ ನನ್ ತಂದೆ ಥರ. ಅಪ್ಪಂಗೆ ಹೆಣ್ಮಕ್ಳೆಲ್ಲ ವಿಷಯ ಗೊತ್ತಿರಲ್ಲ, ಅಮ್ಮಂಗ್ ಮಾತ್ರ ಗೊತ್ತಿರತ್ತೆ. ಅಯ್ಯೋ, ಅಪ್ಪಂಗ್ ಗೊತ್ತಾದ್ರೆ ಅಷ್ಟೇ.
ಸರ್ ನಾನು ಊರ್ ಬಿಟ್ಟು ಓಡ್ ಬಂದು ಇಲ್ಲಿ ಸೇರ್ಕೊಂಡಿರೋದು. ಒಂದಲ್ಲ ಒಂದ್ ದಿವಸ ನಿಮ್ ತರ ದೊಡ್ಡ ಮನುಷ್ಯ ಆಗಿ ಊರಿಗೆ ವಾಪಸ್ ಹೋಗ್ಬೇಕು ಅನ್ನೋದು ಆಸೆ. ಆಲ್ ದ ಬೆಸ್ಟ್. ಲೋ ಗುಲ್ಡು, ಅವ್ರ ಥರನಾ? ಅವ್ರು ಎಷ್ಟಕ್ಕಾಗ್ತಾರೆ ಗೊತ್ತಾ ನಿನ್ಗೆ? 100 ಕೋಟಿ. ಡೋಂಟ್ ಡಿಸ್ಟರ್ಬ್. ಜಾಗ ಖಾಲಿ ಮಾಡು. ಸರ್, ನೀವೇನು ಮಾತಾಡ್ತಾನೆ ಇಲ್ಲ. ನಾನೇ ಮಾತಾಡ್ತಾ ಇದ್ದೀನಿ. ನಿಮ್ ಆಸ್ತಿ ಎಷ್ಟಿದೆ? 100 ಕೋಟಿ ಇದೆಯಾ? 10,000 ಕೋಟಿ ಇದೆ. 10,000 ಕೋಟಿ? ನೀವ್ ನನ್ ಜೊತೆ ಈ ಪ್ರಪಂಚದಲ್ಲಿ ಕೂತಿದ್ದೀರಾ? ಸಾರಿ ಸಾರಿ ಸಾರಿ. ನೀ ತುಂಬಾ ನಗ್ತಾ ಇರ್ತೀಯಾ, ನಗೋದನ್ ಕಮ್ಮಿ ಮಾಡು ಅಂತ ರಮೇಶ್ ಅಂಕಲ್ ಹೇಳ್ತಾನೆ ಇರ್ತಾರೆ. ಆದ್ರೆ ನಂಗ್ ನಗೋಕ್ ತುಂಬಾ ಇಷ್ಟ. ಇನ್ಮೇಲೆ ನೀವ್ ಮಾತಾಡಿ. ಓಕೆ, ಚಿಯರ್ಸ್. ಚಿಯರ್ಸ್. ತಗೊಳ್ಳಿ. ಕಣ್ಣಲ್ಲಿ ಸ್ಕ್ಯಾನರ್ ಇದೆಯಾ? ಹೇಳಲೇ ಇಲ್ಲ. ಲೇಡೀಸ್ ಇದೆಲ್ಲ ಒಂಥರ ಅದು ಅಥವಾ ಇದು. ಯಾಕೆ ಯಾಕೆ ಇದೆಲ್ಲ ಅಷ್ಟೇ ಕಾಲಿಪಲಿ, ಅಷ್ಟೇ, ಯಾವುದಕ್ಕೂ ಅಳತೆ ಇಲ್ಲ. ಹುಟ್ಟು 3 ಇಂಚು, ಚಟ್ಟ 6 ಅಡಿ. ನಾನು ಹುಟ್ಟಿದೆ ಯಾಕೆ? 3 ಮಠಗಳ ಪಾರುಪತ್ಯದರ ರಂಗಸ್ವಾಮಿ ಮತ್ತು ಸಾವಿತ್ರಮ್ಮ ಎಂಬ ದಂಪತಿಗಳಿಗೆ ತಿಪ್ಪೇಸ್ವಾಮಿ ಎಂಬ ಶಿಶು ಜನಿಸಿತು. ಯಾಕೆ? ಈಗಳು ಶಿಶುವಿನದಲ್ಲ, ನನ್ನದ್ದು ಸ್ವಂತದ್ದು ಟಿಪ್ಪಿದು. ಈಗ ಅಳ್ತೀನಿ. ಆರ್ತತೆ, ಬೆವರಾನಿ ಕ್ಯಾನ್ಸಲ್, ಕಂಪನಿ ವಿರಹ. ಹೇಳು ಯಾಕೆ ಅಂತ ಕೇಳು ಕಾಲಿಪಿಲಿ. ಯಾಕೆ ಹೇಳು ಅಂತ ಕೇಳು. ಯಾಕೆ? ಅಪ್ಪ ಕ್ರೂರಿ, ಅವನನ್ನು ಸಾಯಿಸು ಅಂತ ಬಂದ 5,000 ಮೊಬಲಗು ಕೊಟ್ಟ. ಆಗ ನನಗೆ 14 ವರ್ಷ. ಕುಡಿ ಮೀಸೆಯ ಮೊದಲ ಸುಪಾರಿ ಪಿತನದು. ಅವತ್ತು ನಾನು, ಅಪ್ಪ, ನಿದ್ದೆ, ಚಾಪೆ, ದಿಂಬು, ಅಮ್ಮನ ಗೊರಕೆ. ಮಧ್ಯರಾತ್ರಿ ಹೊರಗಡೆ ಜೀರುಂಡೆಯ ಸತ್ತು, ಮತ್ತೆ ಕ್ರೌಂಚ ಪಕ್ಷಿಯ ಕೂಗು. ತಲೆ ಹತ್ತಿರ ತಾಮ್ರದ ಚೆಂಬು ಪಳ್ಳ 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 ಪಳ್ಳ. ದಿಂಬನೊತ್ತಿ ದಿಂಬನೊತ್ತಿ ಕೊಲೆ. ಕಂದನಿಂದ ತಂದೆಯ ಕೊಲೆ. ಅದು ವಿಶೇಷ. ಅಪ್ಪ ನಂತರ ಸುಪಾರಿ ಕೊಟ್ಟ ವ್ಯಕ್ತಿ ರಸ್ತೆಯಲ್ಲಿ ಸಿಕ್ಕ. 20,000 ಕೊಟ್ಟ. ಯಾಕೆ ಅಂತ ಕೇಳಿ. ಕ್ರಿಯೆಗೆ ಪ್ರತಿಕ್ರಿಯೆ ಬೇಕು. ಯಾಕೆ ಅಂತ ಬೇಡ. ತಿಥಿ ಮಾಡಲು ಈ ಕೈಯಲ್ಲೇ ಕಾಸು ತಗೊಂಡೆ, ಈ ಕೈಯಲ್ಲೇ ಕೊಲೆ ಮಾಡಿದೆ, ಈ ಕೈಯಲ್ಲೇ ಚಿತೆಗೆ ಬೆಂಕಿ ಇಟ್ಟೆ, ಈ ಕೈಯಿಂದಲೇ ಬೂರಿ ಭೋಜನ 11ನೇ ದಿನಕ್ಕೆ ಎಲ್ಲ ಬಲಗೈಯಲ್ಲೇ. 12ನೇ ದಿನ ನನ್ನ ಅಮ್ಮ, ಹೆತ್ತ ತಾಯಿ, ಮಾತೃಶ್ರೀ ಸುಪಾರಿ ಕೊಟ್ಟವನ ಜೊತೆ ನಾಪತ್ತೆ, ಗಾಯಬ್. ಅಬೇ ಯಾಕೆ? ಅಮ್ಮ ಒಳ್ಳೆಯವಳು, ಅವಳ ಸೌಂದರ್ಯ ಕೆಟ್ಟದ್ದು. ಎಲ್ಲ ಒಂಥರ ಅದು ಅಥವಾ ಇದು. ಯಾಕೆ? ನೋಡು, ಈಗ ಮಾತಾಡಕ್ ಟೈಮ್ ಇಲ್ಲ. ನೀನು ಹೊರಡು. ನಾನು ಹೋಗಕ್ ಬಂದಿಲ್ಲ, ನಿನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಎಲ್ಲಿಗೆ? ಎಲ್ಗೋ. ಒಟ್ನಲ್ಲಿ ನಾವಿಬ್ರು ಇರೋಕ್ ಒಂದ್ ಜಾಗ. ನಂಗೆ ಬರಕ್ಕಾಗಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ಯಾರು ಎಂತವನು ಅನ್ನೋದನ್ನ ಆಟೋ ಅಲ್ಲಿ ಮೈಕ್ ಇಟ್ಕೊಂಡು ಊರೆಲ್ಲ ಸಾರ್ಕೊಂಬರ್ತೀನಿ. ಆಗ ನೀನು ಊರಲ್ಲಿ ಹೇಗ್ ಬದುಕ್ತೀಯಾ?
ನನಗೂ ಜೀವನದ ಬಗ್ಗೆ ತುಂಬಾ ಕನಸುಗಳಿವೆ. ಇವತ್ತು ಸರ್ವಸಿದ್ಧಿ ದಿನ ಅಂತಾರೆ. ಕೆಳಗಡೆ ಬಾರಲ್ಲಿ ತುಂಬಾ ಕೆಲಸ ಮಾಡೋದಿದೆ. ಡಬಲ್ ಬಂಗಾರದ ಮನುಷ್ಯ ಡಬಲ್ ರಾಜೀವ್ ಆಗ್ಬೇಕು. ತುಂಬಾ ಜನ ಜೀವನ ಉದ್ಧಾರ ಆಗ್ಬೇಕು. ನಿಮಿತ್ತ ಮಾತ್ರ ಅಂತ ದೇವ್ರು ನೀನೇ ಮಗನೆ ಅಂತ ನನ್ ಫಿಕ್ಸ್ ಮಾಡಾಗಿದೆ. ನಿನಗೆ ನನ್ನ ಕತೆ ಗೊತ್ತು. ಅದ್ ನನ್ನ ಟಾರ್ಗೆಟ್ ಕೂಡ. ಇಲ್ಲ ಅಂದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ಈ ದಿನ 4 ಜನಕ್ಕೆ ಸಹಾಯ ಆದ್ರೆ ನನಗೆ ನೆಮ್ಮದಿ ಸಿಗ್ಬೋದು. ಅದಕ್ಕೆ ನೀನ್ ಅಡ್ಡ ಬರ್ತಾ ಇದೀಯ. ನೀನ್ ಬರೀ ಜನರನ್ನ ಉದ್ಧಾರ ಮಾಡದೇ ಆಗೋಯ್ತು. ನಾನು ನೀನು ಯಾವಾಗ ಉದ್ಧಾರ ಆಗೋದು? ಸರ್ವಸಿದ್ಧಿ ದಿನ ನಮ್ಮಿಬ್ರಿಗೂ ಒಳ್ಳೇದಾಗಬೇಕಲ್ವಾ? ಅಮ್ಮ ತಾಯಿ, ರಾತ್ರಿ 12 ಗಂಟೆವರೆಗೂ ಸುಮ್ನೆ ಇದ್ಬಿಡು. ಕೈ ಮುಗಿತೀನಿ. ಬಂದೆ. ಬರಪ್ಪ ಸೀನು. ಸರ್ ನಮಸ್ಕಾರ. ನಮಸ್ಕಾರ. ಅಮಲು ಅಲೌಕಿಕ ತಲೆಗೇರಿದಾಗ ನೀರಮಲು ಹಾಲಮಲು ನೀನಮಲು ನಾನಮಲು ಪರಪಂಚ ಇದು ಪರಪಂಚ. ವಾ ಸರ್ ವಾ. ಗುರುಗಳಿಗೆ ನಮಸ್ಕಾರ ಮಾಡು. ಸರ್ ನಮಸ್ಕಾರ. ಗುರುಗಳೇ, ಈ 16 ಆಣೆ ಆಗೋ ಆಟದಲ್ಲಿ ನೀವು 12 ಆಣೆ ಆಗಿ ನಾನು 8 ಆಣೆ ಆದಾಗ ಇವನೇ 4 ಆಣೆ ಆಗೋದು. ಒಳ್ಳೆ ಹುಡುಗ. ಸಿನು, ನನಗೆ 2. ಗುರುಗಳೇ, ಗುರುಗಳಿಗೂ 2. ಓಕೆ. ನೀ ಯಾಕೋ ಇಲ್ಲಿ ಬಂದೆ ಬ್ರಹ್ಮ? ಸರಿ. ತದನಂತರ ನಮ್ಮನ್ನ ಮಠಕ್ಕೆ ಸೇರಿಸಿದ್ರು. ವಿದ್ಯಾರ್ಜನೆ, ಬೆಳಿಗ್ಗೆ 5 ಗಂಟೆಗೆ ತಣ್ಣೀರು ಸ್ನಾನ, ಸಂಸ್ಕೃತ ಪಾಠ, ಓಂ ಗಂ ಗಣಪತಿಯೇ ನಮಃ. ನಾವು ಕನ್ನಡ ಚಿತ್ರ ಪ್ರೇಮಿಗಳು. ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. 10ನೇ ಕ್ಲಾಸು ಕಾಪಾಡಯ. ರ್ಯಾಂಕ್ಗಳ ಹತ್ತತ್ರ. ಒಂದು ರೀತಿ ಮಾದರಿಯ ವಿದ್ಯಾರ್ಥಿ. ವಾರಾನ್ನದಲ್ಲಿ ಉದರಂಬರಣೆ, ದಿನಕ್ಕೊಂದು ಮನೆ ಬಿಟ್ಟಿ ಊಟ, ವೆಜ್ಜು ನಾನ್ ವೆಜ್ಜುಗಳ ಬಾಲಕನಾಗಿ ಬೆಳೆದಂತೆಲ್ಲ ಒಂದು ದಿನ ವಾರಾನ್ನಕ್ಕಾಗಿ ಯಾವುದೋ ಮನೆಯ ಬಾಗಿಲು ದಡ 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 ತಟ್ಟಿದಾಗ ಬಾಗಿಲು ತೆರೆದವರು ಬೇರಾರಲ್ಲ, ಅಮ್ಮ ಕನ್ನಡ ಮಾತೃಶ್ರೀ ಸಂಸ್ಕೃತ ಅಮ್ಮ ಸಾವಿತ್ರಮ್ಮ, ನನ್ನ ಅಮ್ಮ. ದೃಷ್ಟಿಯುದ್ಧ. ಸುಪಾರಿ ಕೊಟ್ಟು ನನ್ನ ಅಪ್ಪನನ್ನು ಸಾಯಿಸಿದ ನನ್ನ ಅಮ್ಮನ 2ನೇ ಗಂಡ ಅಬೇಸ್ ನಾಪತ್ತೆ. ಅವನಿಂದ ನನ್ನ ಅಮ್ಮನಿಗೆ ನವಶಿಶು. ಹುಟ್ಟು ನಿಗೂಢ. ಬಾಣ 2, ಗುರಿ ಒಂದೇ. ನನ್ನ ತಮ್ಮ. ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ತಮ್ಮನನ್ನು ಓದಿಸಲು, ಉದ್ಧರಿಸಲು, ಅಮ್ಮನನ್ನು ಬೇರೊಬ್ಬನ ಜೊತೆ ಓಡಿ ಹೋಗದಂತೆ ತಡೆಯಲು ಗೊತ್ತಿದ್ದ ಕೆಲಸ ಮಾಡುವ ಪರಿಸ್ಥಿತಿ. ಕೆಲಸ ಒಂದೇ. 18 ಕೊಲೆಗಳ ಮೂಲ ಕರ್ತೃ ನಾನು. ಸಾಧನೆ ಇಲ್ಲವೇ? ಎಲ್ಲೂ ಸಾಕ್ಷಿ ಇಲ್ಲ. ಇವತ್ತಿಲ್ಲ ಯಾರು ನೋಡಕ್ ಬಂದಿದ್ಯಾ? ಟೈಮ್ ಎಷ್ಟು? ಟೈಮ್ ಯಾಕೆ ಹೇಳ್ತಿಲ್ಲ ಕಾಲಿಪಿಲಿ? ಯಾಕೆ? ಸಾವು ಅಂಬೆಗಾಲಿಟ್ಕೊಂಡು ಮಧ್ಯರಾತ್ರಿ 12 ಗಂಟೆಗೆ. ಟೈಮ್ ಎಷ್ಟು? ಯಾಕೆ ಟೈಮ್ ಹೇಳ್ತಿಲ್ಲ? ಯಾಕೆ? ಇದೇ ನನ್ನ ವಿಸಿಟಿಂಗ್ ಕಾರ್ಡ್. ನೋಡಿ ಆದ್ಮೇಲೆ ಅದನ್ನು ವಾಪಸ್ ಕೊಡಿ, ಆಯ್ತಾ? ಕೊಡು. ತಗೊಳ್ಳಿ ಸರ್. ತಗೊಳ್ಳಿ. ಈ ಕಾಸೆಲ್ಲ ನನಗೆ ಬೇಡ ಮಾರ್ರೆ. ಕಾಸಿಗಾಗಿ ಜೀವನ ಅಲ್ವಾ? ಅಂದ್ರೆ ಗುರುದಕ್ಷಿಣೆ ಅಂತ ಹೇಳಿದ್ರೆ ನಾನು ತಗೊಳ್ತೇನೆ, ಮತ್ತೆ ನನ್ನ ಫೀಸ್ ಅಂತ ಹೇಳಿದ್ರೆ ಮಾತ್ರ ನಾನು ಮುಟ್ಟೋದೇ ಇಲ್ಲ. ತಾವು ಗುರುದಕ್ಷಿಣೆ ಅಂತಾನೆ ತಗೊಳ್ಳಿ ಸರ್. ಲಕ್ಷ್ಮೀ ನಮಃ. ನಾನು ಈ ಟಿವಿಯಲ್ಲಿ ಬರುವ ಜ್ಯೋತಿಷಿಗಳಾಗಿ ಅಲ್ಲ, ಗೊತ್ತಾಯ್ತಲ್ಲ. ನಾನೇನಾದ್ರೂ ಟಿವಿಯಲ್ಲಿ ಬಂದ್ರೆ ಈಗ ಇರುವ ಜ್ಯೋತಿಷಿಗಳೆಲ್ಲ ಚಾಪೆ ತಂಬಿಗೆ ತಕೊಂಡು ಜಾಗ ಖಾಲಿ ಮಾಡಿ ಮನೆಗೆ ಹೋಗ್ತಾರೆ ಅಷ್ಟೇ. ಇಲ್ಲೊಬ್ರು ಬರ್ತಾರೆ, ಅವರು ಹೇಳಿದ್ದಾರೆ ನಿಮಗೆ ಟಿವಿಯಲ್ಲಿ ಚಾನ್ಸ್ ಕೊಡಿಸ್ತೇನೆ ಅಂತ. ಅವ್ರ ಮೇಲೆ ಕೂತಿದ್ದಾರೆ. ಆದರೆ ಅವರು ಕೂಡ ಕಾಸು ಕೇಳ್ತಾರೆ ಮಾರ್ರೆ. ಹೆಣ್ಣು ಮಕ್ಕಳಿಗಾದ್ರೆ ಕೆಲಸ ಸುಲಭ ಅಂತೆ. ನೀವು ಗಂಡಸರು, ನೀವು ಕಾಸು ಕೊಡ್ಲೇಬೇಕು ಅಂತ ಹೇಳ್ತಾರೆ. ಎಂತ ಮಾಡೋದು? ಅದಕ್ಕೆ ನಾನು ಕಾಸು ಜೋಡಿಸ್ತಾ ಇರೋದು. ಚಿಕ್ಕ ವಯಸ್ಸಿನಿಂದನೂ ಫ್ರಮ್ ಮೈ ಚೈಲ್ಡ್ಹುಡ್
ನನ್ಗೆ ಸೋಷಿಯಲ್ ಸರ್ವಿಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಈ NGO ಆ ಥರ. ಬಟ್ ದ ಪ್ರಾಬ್ಲಮ್ ಇಸ್ ಈ NGO ನಲ್ಲಿ ಒಂದು 10 ಜನ 20 ಜನ ಮ್ಯಾಕ್ಸಿಮಮ್ ಅಷ್ಟೇ ಜನರಿಗೆ ಹೆಲ್ಪ್ ಆಗತ್ತೆ ಅಲ್ವಾ? ಹೌದೌದು. ಆದ್ರೆ ಈ ಟಿವಿ ಪ್ರೋಗ್ರಾಮ್ ನಲ್ಲಿ ನಾವು ಹೆಚ್ಚು ಹೆಚ್ಚು ಜನರನ್ನ ಮುಟ್ಬೋದು. ಐ ಮೀನ್ ತಲುಪಬಹುದು. ಐಮ್ಯಾಕ್ಸ್ಗೆ ಓಕೆ. ಅನಿರುದ್ಧ್ ಸರ್. ಹಾಯ್ ಸೀನು. ಆಸ್ಟ್ರೇಲಿಯಾದಿಂದ ಮುಂಬೈಗೆ 15 ಅವರ್ ಜರ್ನಿ, ಮುಂಬೈಯಿಂದ ಬೆಂಗಳೂರಿಗೆ 1.5 ಅವರ್ ಜರ್ನಿ, ಏರ್ಪೋರ್ಟ್ ಇಂದ ಮನೆಗೆ 3 ಅವರ್ ಜರ್ನಿ, ಜೆಟ್ ಲ್ಯಾಗು ದಣಿವು. ಏನ್ ಕೊಡ್ಲಿ ಫಟಾಫಟ್. ಹೇ ಜಾದೂಗಾರ, ನಮ್ ಹಿಂದೆ ಡಿಟೆಕ್ಟಿವ್ಸ್ ಏನಾದ್ರು ಬಿಟ್ಟಿದ್ಯಾ ನೀನು? ಸಿ ಹೌ ನನ್ನ ಹತ್ರ ಒಂದು ಸ್ಪೆಷಲ್ ದ್ರವ್ಯ ಇದೆ, ಅದನ್ನ ಕುಡಿದ್ರೆ ಒಳಗೇನಿದೆ ಅಂತ ಫಟಾಫಟ್ ಗೊತ್ತಾಗುತ್ತೆ. ಓ, ಹಾಗಾದ್ರೆ ನಾ ಒಳಗಡೆ ಯಾವ ಕಲರ್ ಹಾಕೊಂಡಿದ್ದೀನಿ ಹೇಳು? ರೆಡ್. ನಾನ್ ಲೇಡೀಸ್ ಕಡೆ ನೋಡ್ತಾ ಇಲ್ಲ, ಸೊ ನೀವು ತಲೆ ಕೆಡ್ಸ್ಕೋಬೇಡಿ. ಏನ್ ಕೊಡ್ಲಿ ಫಟಾಫಟ್? ಯುನೋ ಈ ಹಳ್ಳಿ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಇರುವಾಗ ಸ್ಮೋಕ್ ಮಾಡಬಾರ್ದು ಅಂತ ಹೇಳೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಬೇರೆ ಬೇರೆಯವ್ರ ಜೊತೆ ಯುನೋ ವಾಟ್ ಐ ಮೀನ್ ಟು ಸೇ, ಸೋಷಿಯಲಿ ಆ ಥರ ಏನಾದರೂ ಆದರೆ ದೇಹ ಹಂಚ್ಕೊಳ್ಬೇಕಾದ್ರೆ ಸೇಫ್ಟಿ ಮೆಷರ್ಸ್ ತಗೊಳ್ಳೋದು. ಪ್ರೆಗ್ನೆಂಟ್ ಇರುವಾಗ ಡ್ರಿಂಕ್ಸ್ ಮಾಡಬಾರ್ದು, ಹುಟ್ಟೋ ಮಕ್ಳಿಗೆ ತೊಂದರೆ ಆಗುತ್ತೆ. ಈ ಥರದ್ದೆಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಮುಟ್ಬೇಕು, ತಲುಪಬೇಕು. ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಮಾತ್ರ ಬರಬಾರ್ದು. ನಿಜ ಕಣ. ಬೆಂಗಳೂರಲ್ಲಿ ಯಾರನ್ನಾದ್ರೂ ಕೇಳಿ, ಹೌ ಆರ್ ಯು ಸರ್? ಐ ಆಮ್ ಫೈನ್. ಅವ್ರಿ ಮೇಡಮ್, ಐ ಆಮ್ ಫೈನ್, ಐ ಆಮ್ ಫೈನ್. ಎಲ್ಲ ಸುಳ್ಳು. ಎಲ್ಲ. ಅದಕ್ಕೆ ನಾನೊಂದು ದ್ರವ್ಯ ಕಂಡುಹಿಡಿದಿದ್ದೀನಿ, ಸತ್ಯ ದ್ರವ್ಯ. ವಾವ್, ವಾಟ್ ದಟ್ ಡ್ಯೂಡ್? ಹೇ, he's talking about truth serum. Let him complete, yeah. ಕರೆಕ್ಟ್. ಅದನ್ನ ಕುಡಿದ್ರೆ ಸತ್ಯ ಒಂದೊಂದಾಗಿ ಆಚೆ ಬಂದ್ಬಿಡುತ್ತೆ. ಕೊಟ್ಬಿಡ್ಲಾ? You know what, guys? He's right. Actually, when I was in Australia, those guys there had a knack of opening themselves up. ಈಗ ಒಂದು ಗೇಮ್ ಆಡೋಣವಾ? ಆನೆಸ್ಟ್ಲಿ, ಐ ಮೀನ್ ರಿಯಲಿ ಆನೆಸ್ಟ್ಲಿ. ಒಂದು ಸಂತೋಷವಾದ ವಿಚಾರನ, ಆಮೇಲೆ ಇನ್ನೊಂದು ನಾಟ್ ಸೊ ಸಂತೋಷದ ವಿಚಾರನ ಹೇಳ್ಕೋಬೇಕು. ರೆಡಿ? ಹೊಡಿಯೋಕೆ ಕಬ್ಬಣ ಕಾಯ್ಬೇಕು ಅಂದ್ರೆ ಕಬ್ಬಣನ ಬೆಂಕಿ ಮೇಲೆ ಇಡಬೇಕು ಅಲ್ವಾ? ಇಟ್ಟಾಯ್ತು. ಜೀವ ಭವಸಾಗರವ ದಾಟಲು ಸಂಬಂಧಗಳೇ ದೋಣಿ ಹರಿಗೋಲು. ಗಂಡಸು ಆ ಸಮುದ್ರ ದಾಟಿ ಎಲ್ಲೋಗ್ತಾನೆ, ಏನ್ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ, ಗೊತ್ತಾಗಬಾರ್ದು. ಇದೆಲ್ಲ ಒಂಥರ ಇದು ಅಥವಾ ಅದು. ಯಾಕೆ ಯಾಕೆ? ಉದಾಹರಣೆಗೆ ನಮ್ಮದು ಪ್ರಪ್ರಥಮ ಪ್ರೇಮ ಪ್ರಕರಣ, ಕ್ಷಮಿಸಿ ಕಾಮ ಪ್ರಕರಣ, ಮನೋದೈಹಿಕ ರಿಲೇಷನ್ಗಳ ಸರಣಿ. 1900 ವಸಂತ ನಾಮ ಸಂವತ್ಸರ ಸೀಸನ್ನು. ಅಲ್ಲಿಂದ ಪ್ರತಿ ವರ್ಷ 3 ಸಂಬಂಧಗಳಂತೆ. 3 ಸಂಬಂಧಗಳು. 3 ಅಂಕಗಣಿತ, ರೇಖಾಗಣಿತ, ಬೀಜಗಣಿತ, ಇವೆಲ್ಲ ಸುಳ್ಳು, ಎಲ್ಲ ಸುಳ್ಳು. ಟೋಟಲಿ ತಪ್ಪುವ ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ. ಯಾಕೆ ಯಾಕೆ ಯಾರು ಜೊತೆಗಿರುವುದಿಲ್ಲ? ಯಾಕೆ? ಆದರೆ ಎಕ್ಸೆಪ್ಷನ್ ಉಂಟು. ನನ್ನ ತಾಯಿ ಪೂಜೆ ಮಾಡುತ್ತಿದ್ದ ಫೋಟೋ, ಸತ್ಯನಾರಾಯಣ ಸ್ವಾಮಿ ಹೂ ಸಪ್ಲೈ ಮಾಡುತ್ತಿದ್ದ ಆ ಸುರಸುಂದರಾಂಗಿ, ಹೂ ಅಡಿಗಿತ್ತಿ, ಹೂ ಹುಡುಗಿ ಯಾರು? ಯಾರು ಅಂತ ಕೇಳು ಕಾಲಿಪಿಲಿ, ಯಾರು ಅಂತ ಕೇಳು ಕಾಲಿಪಿಲಿ. ಯಾರು? ಯಾಕೆ ಕೇಳಿದೆ? ಇದು ಅನವಶ್ಯಕ ಪ್ರಶ್ನೆ. ಪ್ರೇಮ ಬಾಧೆ, ಹೃದಯ ನಿವೇದನೆ. ಯಾಕೆ ಕೇಳಿದೆ? ಹೋಗಪ್ಪ, ನೀನ್ ಸರಿ ಇಲ್ಲ. ಫ್ಲಾಶ್ ಬ್ಯಾಕ್ ಓಪನ್ ಮಾಡ್ಕೊ. ಫ್ಲಾಶ್ ಬ್ಯಾಕ್. ಫೋಟೋ, ಹೂ, ಲಂಗ, ಬ್ಲೌಸ್, ಒಮ್ಮೊಮ್ಮೆ ಸೀರೆ, 5 ಕಾಲಡಿ ತರದ ನಾಟಿ ಸೌಷ್ಟವ, ಮಲ್ಲಿಗೆ ಹಿಡಿದ ಕೆಂಪು ನೀಳ್ಬೆರಳು, ಕೆಂಪು. ಇಷ್ಟೆಲ್ಲ ಇದ್ದರೂ ಆಗ ನನಗೆ 45 ಪ್ರಾಯ, ಆಕೆಗೆ 30 ಚಿಲ್ಲರೆ. ಹದ ಪ್ರಾಯ ಇದ್ದರೂ
ಏನೂ ನಡೆಯಲಿಲ್ಲ ಕಾಲಿಪಿಲಿ, ಏನೂ ನಡೆಯಲಿಲ್ಲ. ಇದು ಶಾಕ್, ಇದು ಶಾಕ್. ಅದು ಪ್ರೇಮ. ಪ್ರೇಮ. ನನ್ನ ತಾಯಿಯ ಮರಣಾನಂತರ ಒಂದು ಶುಭ ಮುಂಜಾನೆ, ಬಾಗಿಲು ಬಡಿದ ಶಬ್ದ, ಕಟ 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 ಕಟ. ಮೃದುವಾಗಿ ಬಾಗಿಲು ತೆಗೆದು ಗೇಣು ಮಲ್ಲಿಗೆಗೆ ಸ್ವಾಗತ ಕೋರುವುದು ನಮ್ಮ ಕರ್ತವ್ಯವಾಯಿತು. ಸರಿಯಾಗಿ ನನ್ನ ತಮ್ಮ ಭ್ರಾತೃ ಮನೆಯಲ್ಲಿಲ್ಲ. ನೇರ ನೇರ ಸಂದರ್ಶನ, ಒಂಟಿ ಒಂಟಿ. ನನಗೆ ನಾಚಿಕೆ. ಗಂಡಸು ನಾಚಿಕೊಂಡಾಗ ಸ್ನಾನ ಮಾಡಬೇಕು. ಮಠದಲ್ಲಿ ಕಲ್ತದ್ದು. ನಾವು ದಿವ್ಯ ಸ್ನಾನಕ್ಕೆ ಹೊರಟವೋ. ಅವಸರದ ಸ್ನಾನ ನಂತರ ದೇಹದಲ್ಲಿ ಹಬೆ ತುಂಬಿಕೊಂಡು ಟವೆಲ್ ಸಮೇತ ಆಚೆ ಬರಲಾಗಿ ನೋಡಲಾಗಿ, ಸ್ಟೂಲ ಮೇಲೆ ಲಂಗ, ಜಂಪರು, ವಿಸಿಸ್, ಟಾಂಗಲ್, ಮುಚ್ಚಿದ ಬಾಗಿಲು. ಹೂ ಮುಡಿದ ನನ್ನ ತಾಯಿಯ ಫೋಟೋ ಖಿಲ್ಲನೆ ನಕ್ಕಂತಾಗಿ, ಕಣ್ಣು ಮುಚ್ಚಿ ಪರ್ಮಿಷನ್ ಕೊಟ್ಟಂತಾಗಿ, ಹಬೆಯ ಪ್ರಭಾವ ಮಿತಿ ಮೀರಿ ನಾವು ಕೂಡ ಹೂವೇರಿಸಬೇಕಾದಂಥ ಪರಿಸ್ಥಿತಿ ಒದಗಿ ಬಂತು. ಅನಿವಾರ್ಯ. ನಾನೀಗ ನಾಚಿಕೊಳ್ತೇನೆ, ಆಯ್ತಾ? ಸದರಿ ಶಯನೋತ್ಸವದ ನಂತರ ನಾನು ಪಿಸು ಮಾತಿನಲ್ಲಿ ಅವಳ ಕಿವಿಯಲ್ಲಿ ನಿನ್ನ ಹೆಸರೇನು ಎಂದು ಕೇಳಲಾಗಿ, ಹುಡುಗಿ ಕಣ್ಣಲ್ಲಿ ಕಣ್ಣೀರು. ಯಾಕೆ ಕಾಲಿಪಿಲಿ? ಯಾಕೆ ಯಾಕೆ ಎಂದು ನೀನು ಕೇಳು. ಯಾಕೆ ಎಂದು ಕೇಳು. ಯಾಕೆ ಕಿವಡಿ ಮೂಗಿ, ಸ್ಪೀಕರು ಮೈಕು ಇಲ್ಲ, ಎಲ್ಲ ನಿಶಬ್ದ. ಕಂಬನಿಗಳ ಮಧ್ಯೆ ಅದುರಿದ ತುಟಿಗಳಿಂದ ಒಂದೇ ಒಂದು ಅಚ್ಚ ಕನ್ನಡದ ಪದ, ಹೂವ. ಅಲ್ಲಿ ಪುಷ್ಪವರಳಿದರೆ ಇಲ್ಲಿ ಪ್ರೇಮವರಳಿತು, ಪ್ರೇಮಾಂಕುರವಾಯಿತು. ತದನಂತರ ಗೇಣು ಮಲ್ಲಿಗೆ ಘಮ, ಗಂಜಿ ಚಿಕನ್ನುಗಳ ಊಟ, ವೆಜ್ಜೋ ನಾನ್ ವೆಜ್ಜೋ, ಅಗಗಗ್ಗ ಪ್ರೇಮಾಂಕುರವೇ. ಮುಂಜಾನೆ ರಾತ್ರಿಗಳ ವ್ಯತ್ಯಾಸ, ಸೂರ್ಯ ಚಂದ್ರರೇ ಮರೆವ ಪರ್ವಕಾಲ. ನನ್ನ ತಮ್ಮ ಬೇರೆ ಮನೆ ಮಾಡಿಕೊಂಡು ಹೋದ. ಬಾಡಿಗೆ ನಾನೇ ಕಟ್ಟಿದ್ದು. ಅದು ಪ್ರೈವೇಸಿ ಮುಖ್ಯ ಅಲ್ಲ, ಅದು ಅನುರಾಗ. ಕಾಲಯಾಪನೆ, ಪ್ರೇಮ ಪೀಡನೆ, ಜೀವ ತಾಡನೆಗಳೊಂದಿಗೆ ಹುಡುಗಿ ಉದರ, ಹೊಟ್ಟೆ, ವಾಂತಿ, 3 ತಿಂಗಳ ಬಸುರಿ ಎಂದು ಒಬ್ಬ ಮುದಿ ಲೇಡಿ ಡಾಕ್ಟರ್ ಹೇಳಿದಗಳಿಗೆ, ನಾನು ತಂದೆಯಿಂದ ತಿಳಿದಗಳಿಗೆ, ನನ್ನ ಪ್ರೇಮ ಸಾಫಲ್ಯವಾದಗಳಿಗೆ, ಇವೆಲ್ಲ ಸೇರಿ ಇಂದು ಬೆಳಗ್ಗೆ 9 ತುಂಬಿ 9 ದಿವಸಕ್ಕೆ ನಾರ್ಮಲ್ ಡೆಲಿವರಿ, ಸಹಜ ಪ್ರಸವ, ಸಹಜ. ಕಾಲಿಪಿಲೆ, ಬೆಳಗ್ಗೆ ಹಾಸ್ಪಿಟಲ್ ಅಮ್ಮ ನರ್ಸಮ್ಮ ಮಗುನ ತೊಳೆಯಕ್ಕೆ ಅಂತ ಹೋದ್ರೆ ನಾನು ಫುಲ್ಲು ರಾಂಗ್ ಆಗ್ಬಿಟ್ಟು ಮಗನ ಕಿತ್ಕೊಂಡ್ಬಿಟ್ಟು ನಾಯಿ ತರ ನೆಕ್ಬಿಟ್ಟೆ. ಜಾಂಡೀಸ್ ಅಂತೆ. ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು 200 ಕ್ಯಾಂಡ್ಲು ಬಲ್ಪ್ ಹಾಕವ್ರೆ, ಬೆಳ್ಳ ಕಾಣ್ತಾನೆ. ಹಳದಿ ಕಾಯಿಲೆ ಅಂತೆ. ಇವತ್ತು ಸಂಜೆ ಡಿಸ್ಚಾರ್ಜ್. ಟೈಮ್ ಎಷ್ಟು? ನನ್ಗೊಂದು ಟಿವಿ ಪ್ರೋಗ್ರಾಮು, ನನ್ನ ಗಂಡನ್ಗೊಂದು ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇದೆಲ್ಲ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಮಾಡೋಣ. ಬನ್ನಿ ಬನ್ನಿ. ಲೇ, ನಾವ್ ಯಾರು ಗೊತ್ತೇನೋ? ಗೊತ್ತಿಲ್ಲ ಸರ್. ಲೇ, ನನ್ನ ಮಗನೇ ನಾಲ್ಯ ಕತ್ತರಿಸ್ಬಿಟ್ಟು ಶಂಕುಸ್ಥಾಪನೆ ಜಾಗಕ್ಕೆ ಬಿಲ್ಡಿಂಗ್ ಕಟ್ಬಿಡ್ತೀವ. ನನ್ನ ಮಗನೇ ರಿಯಲ್ ಎಸ್ಟೇಟ್ ಕಿಂಗ್, ಕೊಡ್ಸ್ಲೋ ಮನೆ ಅರಸ. ತಗೋ
ಒಡೆ ಸಲ್ಲಿಟ್ಟು ಬರ. ಕೇಳಿ ಕೇಳಿ, ಕೊಡುವ ನಿಮಗೆ ಚೀಪ್ ಅಂಡ್ ಬೆಸ್ಟೇ ಕೊಡುವ. ಆಯ್ತು, ಬನ್ನಿ ಬನ್ನಿ, ಕೊಡುವ. ಚೀಪ್ ಅಂಡ್ ಬೆಸ್ಟೇ ಕೊಡುವ, ಆಯ್ತಾ? ಚೀಪ್ ಅಂಡ್ ಬೆಸ್ಟ್ ಅಂತೆ, ಚೀಪ್ ಅಂಡ್ ಬೆಸ್ಟ್. ಚೀಪ್ ಅಂಡ್ ಬೆಸ್ಟ್ ಅನ್ನೋ ವರ್ಡ್ ಯಾವ ನನ್ನ ಮಗ ಕಂಡಿಡ್ದ ಅಂತಾನೆ ಗೊತ್ತಿಲ್ಲ. ಚೀಪ್ ಅಂಡ್ ಬೆಸ್ಟ್ ತಗೊಳ್ಳಿ, ಚೀಪ್ ಅಂಡ್ ಬೆಸ್ಟ್ ಕೊಡಿ. ಸಾರಿ. ಗುಡ್ಸ್ಲು ಮನೆ, ಇದು ಫ್ಯಾಮಿಲಿ ರೆಸ್ಟೋರೆಂಟು, ಸಾರ್ವಜನಿಕ ಸ್ಥಳ, ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳತಕ್ಕದ್ದು. ಕೇಳ್ಕಳಿ, ಬರ್ಕಳಿ. ಈ ದುನಿಯಾದಲ್ಲಿ ಚೀಪ್ ಅಂಡ್ ಬೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಲೋಸಿನಾ ಬರ್ಲಾ ಇಲ್ಲಿ? ಎಸ್ ಸರ್. ಬಂದು ಇವತ್ತು ಯಜಮಾನ್ರು ಫುಲ್ಲು ಖುಷಿಯಾಗಿದ್ದಾರೆ. ಯಾರು ಹೇಳು? ಯಾರು? ನಮ್ಮ ಯಜಮಾನ್ರ? ಅಲ್ಲ ಕಣಲಿ, ನಾವು ಮಡಿಕೋ 100 ರೂಪೀಸು ಟಿಪ್ಸು. ಬಾಯ್ಲಿ ಒಂದು ಚೀಪ್ ಅಂಡ್ ಬೆಸ್ಟ್ ಆಗಿರೋ ಡ್ರಿಂಕ್ಸ್ ತಗೊಂಬ. ಸರಿ. ಅದೆಲ್ಲ ಏನಿಲ್ಲ, ಊಫಿ. ದಿನಕ್ಕೆ ಸತಿನೇ ಫೋನ್ ಮಾಡ್ತೀಯಾ? ಫೋನಲ್ಲಿ ಮಾತ್ರ ಯು ಲವ್ ಮಿ ಅಂತ ನನಗೂ ಗೊತ್ತು. ಸಾಕು, ಮದುವೆ ಆಗಿ 3 ವರ್ಷ ಆಯ್ತು. ಯಾವ ಗಂಡನೇ ಕಾಯ್ತಾನೆ? ನಮ್ಮ ಮನೆಯವ್ರಿಗೆ ಏನಾದ್ರೂ ಗೊತ್ತಾದ್ರೆ ನಮ್ ಬೆಡ್ರೂಮ್ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಪ್ಲೀಸ್ ಬೇಜಾರ್ ಮಾಡ್ಕೋಬೇಡ. ನನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತೇನಿಲ್ಲ, ಆದ್ರೆ ನೀನ್ ಎಕ್ಸ್ ಸಿಎಂ ಅಳಿಯ ಅಂತ ಕರೆಸ್ಕೋಬಾರ್ದು. ಎಕ್ಸ್ ಸಿಎಂ ನಿಮ್ ಮಾವ ಅನ್ನೋ ಹಾಗಾಗ್ಬೇಕು. ಆಗ ನಾವಿಟ್ಟು ಈ ಜನ್ಮದಲ್ಲಿ ನಾನು ಬ್ರಹ್ಮಚಾರಿಯಾಗೇ ಸಾಯೋದು. ನಿಮ್ಮಪ್ಪ ನಂಗ್ ಮಾವ ಅಲ್ಲ, ಶನಿ. ಲೋ, ಭಿಕ್ಷೆ ಬೇಡ್ಕೊಂಡ್ ಬೇಕಾದ್ರೆ ಜೀವನ ಮಾಡ್ಬಿಡು, ಮನೆ ಅಳಿಯ ಮಾತ್ರ ಆಗ್ಬೇಡ. ಸರಿ ಬಾಸ್. ನನ್ ಬಗ್ಗೆ ನೀವೇ ಪ್ರಶ್ನೆ ಕೇಳ್ತೀರಾ ಇಲ್ಲ ನಾನೇ ಹೇಳ್ಬೇಕಾ? ಎಲ್ರೂ ಕೇಳೋ ಪ್ರಶ್ನೆ ಹೇಳ್ಕೊಡ್ಲಾ? 1, ನೋಡಕ್ ಇಷ್ಟ್ ಚೆನ್ನಾಗಿದ್ಯಾ, ಯಾಕೆ ಫೀಲ್ಡ್ ಬಂದಿದ್ಯಾ? 2, ನಿನ್ ನಿಜವಾದ ಹೆಸರೇನು? 3, ಹೋಗ್ಲಿ ಬಿಡಿ, ಒಂದ್ ಕೆಲ್ಸ ಮಾಡಿ. ಅಯ್ಯೋ, ನೀವ್ ಬಾಸು, ಕೆಲ್ಸ ಮಾಡೋರಲ್ಲ. ಓಕೆ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ನೀವೊಂದ್ ಪ್ರಶ್ನೆ ಕೇಳಿ. ಕೋಲೆ ಬಸವ. ಪೆದ್ದು ಸರ್, ಕೋಲೆ ಬಸವ. ಓಕೆ, ನಿಮ್ ಹೆಂಡತಿ ಹೋಗಿ ತುಂಬಾ ವರ್ಷ ಆಯ್ತಾ? 20 ವರ್ಷ ಆಯ್ತು. ಈಗ ನಿಮ್ ಪ್ರಶ್ನೆ. ನೀನ್ ತುಂಬಾ ಚೆನ್ನಾಗಿದೀಯಾ? ನಮ್ ಸರ್ ನನಗ್ ಚೆನ್ನಾಗಿದ್ಯಾ ಅಂತ ಕಂಪ್ಲೇಂಟ್ ಕೊಟ್ರು. ನೀನ್ ಯಾಕೆ ಈ ಫೀಲ್ಡ್ಗೆ ಬಂದೆ? ರಮೇಶ್ ಅಂಕಲ್ ಹೇಳಿಲ್ವಾ? ಗೋವಿನ ಕಥೆ ಇದ್ದಂಗೆ ನಮ್ದು ಗೋಳಿನ ಕಥೆ. ನಮ್ಮೂರಲ್ಲಿ ನಮಗ್ ಜಮೀನಿಲ್ಲ, ಮನೆ ಇಲ್ಲ, ಅಪ್ಪ ಏನು ಕೆಲ್ಸ ಮಾಡ್ತಿರ್ಲಿಲ್ಲ. 10 ವರ್ಷದಲ್ಲಿ 6 ಮಕ್ಕಳು ಹುಟ್ಸಿ ಸುಸ್ತಾಗ್ ಹೊರಟೋದ. 6 ಹೆಣ್ಣು, ಅಮ್ಮನದ್ ಕಾಯಿಲೆ. 6 ಜನ ಹೆಣ್ಮಕ್ಳಲ್ಲಿ ನಾನೊಬ್ಳೆ ಸುಂದ್ರಿ. ದೇವ್ರು ಸುಂದರವಾಗಿರೋರ್ಗೆ ಗಿಫ್ಟ್ ಕೊಟ್ಟಂಗೆ ನನ್ನನ್ನೆಲ್ಲಿ ಕಳಿಸ್ಬಿಟ್ರು. ಬಟ್ ಐ ಆಮ್ ಫೈನ್, ನೋ ಪ್ರಾಬ್ಲಮ್. ಡೋಂಟ್ ವರೀಸ್, ಬಿ ಹ್ಯಾಪೀಸ್. ನಿಮ್ಮಂತ ಸಾಹೇಬ್ರಿರೋವರೆಗೂ ಮನೆಗ್ ದುಡ್ಡು ಕಳಿಸ್ತಾ ಇರ್ತೀನಿ. ಅವರು ಹ್ಯಾಪಿ, ನಾನು ಹ್ಯಾಪಿ. ಡೋಂಟ್ ವರೀಸ್, ಬಿ ಹ್ಯಾಪೀಸ್. ಹೌದು, ನೀವು ನಿಮ್ ಹೆಂಡತಿ ಮೇಡಮ್ ಹೋದ್ಮೇಲೆ ಬ್ರಹ್ಮಚಾರಿ ತರಾನೇ ಇದ್ದೀರಂತೆ ರಮೇಶ್ ಅಂಕಲ್ ಹೇಳ್ತಿದ್ರು. ಇದೇ ಫಸ್ಟಾ? ಕೋಲೆ ಬಸವ ಪೆದ್ದು ಸರ್ 20 ವರ್ಷ ಬ್ರಹ್ಮಚಾರಿ. ಸಾರಿ, ಮುಂದೆ ಹೇಳಿ. ಒಬ್ಬನೇ ಮಗ, ಕುಲದೀಪಕ. 10,000 ಕೋಟಿ ಕಂಡೋರ್ ಪಾಲ್ ಆಗೋದಿಲ್ಲ ಬಿಡಿ. ಈ ಸಿನಿಮಾಲ್ ತೋರಿಸ್ತಾರಲ್ಲ ಫ್ಯಾಮಿಲಿಗಳು, ಶ್ರೀಮಂತರು, ಒಬ್ನೇ ಮಗ, ಹಂಗೆ. ನೀವು ಫಿಲ್ಮ್ಸ್ ನೋಡ್ತೀರಾ? ನಾನೆಲ್ಲ ಫಿಲ್ಮ್ಸ್ ನೋಡ್ತೀನಿ. ನಮ್ದು ಗೂರ್ಖಗಳ ತರ ಜೀವನ. ರಾತ್ರಿ ಬೇರೆ ಅವ್ರದ್ದು, ಬೆಳಗ್ಗೆ ನಮ್ದು. ಬೆಳಗ್ಗೆ ಎಲ್ಲ ಫಿಲ್ಮ್ಸ್ ನೋಡೋದೆ. ಖಾಲಿ ಪಿಲಿ ಸೇಖೆ. 2 ಗಂಡು ಜೀವಗಳು ಪೂರ್ವಪರ ಚಿಂತನೆ ಮಾಡಿದರೆ ಏನು ಉಪಯೋಗ, ಏನು ಏನದು ಗಂಧ? ಎಲ್ಲೋ ಸ್ತ್ರೀ ಗಮಲು. ಅಬ್ಬ ಅಬ್ಬ ಅಬ್ಬ.
ಅಕಟಕಟ ಸ್ತ್ರೀ ಜನ್ಮವೇ, ಒಂದು ಸೌಂದರ್ಯದಿಂದ ಹೇಳಬಾರದ ಎಷ್ಟೆಲ್ಲ ಪರಿಕರಗಳು. ಏನ್ ಖಾಲಿ ಪಿಲಿ ತಿಂದ? ಡಯಟಿಂಗು. ಏಯ್ ಬ್ಯಾಕ್ ಕೊಡೋಲ್ಲ. ಕೈ ಚೀಲ ಕುಚ್ಚೋದ್ಯಕ್ಕೆ ಕ್ಷಮೆ ಇರಲಿ, ನಾನು ಏನನ್ನೂ ನೋಡಿಲ್ಲ. ನೋಡಿಲ್ಲ ಅಂದ್ರೆ ನೋಡಿದ್ಯಾ ಅಂತ ಅರ್ಥ. ಅಂದ್ರೆ ಪದಾಘಾತ, ಅದು ಸ್ತ್ರೀಯರಿಂದ. ಅಗತ್ಯವಾಗಿ ನಾನು ಸಿದ್ಧನಿದ್ದೇನೆ. ಅಗಗ ಹೌದಾ? 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 ಕೋಮಲತೆಯ ಮೂಲ ಯಾವುದು? ಸೃಷ್ಟಿಯು ಅಡಿಯಿಂದ ಮುಡಿಯವರೆಗೂ ಮಾಯೆ. ಇವನು ಗೊತ್ತಾ ನಿಮ್ಗೆ? ಇಂಥವ್ರು ಎಷ್ಟು ಬಿದ್ದು ಎದ್ದು ಹೋಗಿದಾರೋ ನಮ್ಮ ಬೆನ್ ಹತ್ತಿದ್ದ, ನಾನೇ ಬೀಳ್ಲಿಲ್ಲ. ಈಗ ಯಾರೋ ಮನೆ ಕೆಲ್ಸದೋಳ್ ಜೊತೆ ಇದ್ದಾನೆ. ಇನ್ನೂ ಇದ್ದಾಳೇನೋ ಟಿಪ್ಪಿ? ಮುಳ್ಳೆದ್ದಿರುವಾಗ ಹೂವಿನ ಮಾತೇಕೆ? ಕ್ಷಣಕಾಲ ನೀಯತ್ತು ಮರೆತಿದ್ದಕ್ಕೆ ಕ್ಷಮೆ ಇರಲಿ. ನಿನಗೂ ನೀಯತ್ತಿದ್ಯಾ ಟಿಪ್ಪಿ? ಹೌದು, ನನ್ನದೊಂದು ಹೂವುಂಟು. ಯಾವ ಸೌಂದರ್ಯವು ಆ ಹೂವಿನ ಮುಂದೆ ಕಳೆ. ಇದು ಕಳೆ, ಕೊಳೆ, ವೇಸ್ಟ್. ಬಾ ಕೂತ್ಕೋ. ಕಾಲಿಪಿಲಿ, ನೀನು ಮಾಜಿ ಸೈನಿಕ, ಬ್ರಿಗೇಡಿಯರ್. ನಿಮ್ಮದು ವೀರರಸವಾಯಿತು, ರೌದ್ರರಸವಾಯಿತು, ಶೃಂಗಾರ ರಸವಿಲ್ಲ. ಯಾಕೆ? ಮನೋವಾಂಛೆಗಳಿಗೆ ಪರ್ಯಾಯ ಮಾರ್ಗ ಒಂದು ಪಕ್ಕದಲ್ಲಿರುವಾಗ ತಡವೇಕೆ? ಸೃಷ್ಟಿಯ ಕ್ರಿಯಾಧಾತು ಪೌಡರ್ ಆಗುವುದು ಬೇಡ ಕಾಲಿಪಿಲಿ. ಅವಳು ಕ್ಷುದ್ರ, ನೀನು ಛಿದ್ರ. ನಿಮ್ಮಿಬ್ಬರ ಮಿಲನ ಮಹೋತ್ಸವಕ್ಕೆ ನಾನೇ ಅರ್ಚಕ. ಆದೀತೆ. ಏನದ ಅವನು? ಗೊತ್ತಿಲ್ಲ, ನೀವು ಹೊರಡೆ. ಮಿಲ್ಟ್ರಿಲಿ ಗುಂಡ್ ಬಿದ್ದು ನಿನ್ ತಲೆ ಸರಿ ಇಲ್ಲ, ಈ ನನ್ ಮಗ ಮೊದ್ಲೇ ಸರಿ ಇಲ್ಲ. ನಾನ್ ಹೊರಟೆ. ವೇಸ್ಟ್ ಕ್ಯಾಂಡಿಡೇಟ್ಸ್ ಹತ್ರ ನಾನ್ ಮಾತಾಡಲ್ಲ. ಇವನ್ ಜೊತೆ ಸೇರ್ಬೇಡ ಕಾಲಿಪಿಲಿ. ಇವನ್ ಹುಚ್ಚ ನನ್ ಮಗ. ಇವಳು ಹಸ್ತಿನಿಯೋ, ಚಿತ್ತಿನಿಯೋ, ಪದ್ಮಿನಿಯೋ, ಶಂಕಿನಿಯೋ, ಡಾಕಿನಿಯೋ? ಯೋಚನೀಯ ಮತ್ತು ಶೋಚನೀಯ. ಅದು ಒಂದು ವಿಷಯ ಹೇಳಬೇಕಿತ್ತು ನಿಮಗೆ. ಹೇಳಿ. ಅದು ನಿಮ್ಮ ಯಜಮಾನ್ರ ಮುಂದೆ ಹೇಳಿ ಸರ್, ಹೇಳಿ. ನನಗೆ ಜಾಣ ಕಿವುಡ್ ರೋಗ ಇದೆ, ಜಾಣ ಕುರುಡು ಕೂಡ. ಆ ಚಾನೆಲ್ ಹೆಡ್ಡು ಸ್ವಲ್ಪ ರಸಿಕರು, ನಮ್ಮ ಥರ. ರೈಟ್ ಸ್ಟಾಪ್. ಒಂದ್ ಹಣ್ಣು, ಎರಡು ಕಲ್ಲು. ಆಮೇಲೆ ಭಯಂಕರ ನಮ್ಮ ಮೇಡಮ್ಮು ಆಮೇಲೆ ಅಂತ ಕೇಳ್ತಾರೆ. ಸೆಲ್ಫ್ ಸಫಿಶಿಯಂಟ್, ಸ್ವಸಹಾಯ ಪದ್ಧತಿ. ದೇವ್ರ ಹೆಲ್ಪೇ ಬೇಡ ಇವರಿಗೆ, ನಾವೆಲ್ಲ ಬೇಕಾಗ್ತೀವಾ? ರಯ್ಯ. ಈ ಡೈರಿ ಫುಲ್ ಕವಿತೆ ಬರೆದ್ಬಿಟ್ಟು ಟು ಮೈ ಸ್ವೀಟ್ 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 ಪ್ರಿಯಾ ಅಂತ ನನಗೆ ಡೆಡಿಕೇಟ್ ಮಾಡಬೇಕು, ಆಯ್ತಾ? ಓಕೆ. ಕಾಲಿಪಿಲಿ, ಮಕ್ಕಳಾದ್ಮೇಲೆ ಮದುವೆ ಮಾಡ್ಕೋಬೇಕಾ, ಮದುವೆ ಆದ್ಮೇಲೆ ಮಕ್ಕಳು ಮಾಡ್ಕೋಬೇಕಾ? ಯಕ್ಷ ಪ್ರಶ್ನೆ. ಗೊತ್ತಿರೋ ಉತ್ತರ ಹೇಳು, ಇಲ್ಲ ತಲೆ 100 ಒಳಗ್ ಸಿಡಿಯುತ್ತೆ. ವಿಕ್ರಮ ಬೇತಾಳ್. ಅಲ್ಲೊಬ್ರು ಬಂದ್ರು ನೋಡು, ಜಿಪ್ ಹಾಕೊಳಕ್ ಮುಂಚೆ ಹೋಗಿ ಹೇಳು, ಕರೆಕ್ಟ್ ಆಗಿ ಹೇಳ್ತಾರೆ. ಯಾರಲ್ಲಿ? ರೋಮಕ್ಕೆ ಬರಗಾಲ. ನಿಮ್ದು ಶೋರೂಮ್ ಮಾತ್ರ ಹಿಂಗೆ ಪೂರ್ತಿ ಕಾಲೇನೋ ಅಥವಾ ಗೋಡನ್ನು ಹಿಂಗೇನೋ? ನಮ್ದು ಎಲ್ಲ ಕಡೆ ಕ್ಲೀನು, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಆದ್ರೆ ತಾವ್ ಯಾರು? ಎಂತ ಇದು? ಕಾಲಿಪಿಲಿ, ಇದು ನನಗೆ ಇನ್ಸಲ್ಟ್ ಅಲ್ವಾ? ನಾನು ಪಾಪ್ಯುಲರ್ ಅಲ್ವಾ? ನೋಡಪ್ಪ, ಇವನು ಹಿಂದೆ ಆಗಿದ್ದು ಮುಂದೆ ಆಗೋದೆಲ್ಲ ತುಂಬಾ ಕರೆಕ್ಟ್ ಆಗಿ ಹೇಳ್ತಾನೆ. ತುಂಬಾ ರೆಸ್ಪೆಕ್ಟಬಲ್ ಮನುಷ್ಯ, ತಿಳುವಳಿಕೆ ಇರೋನು. ತಲೆ ಮುಟ್ಟಿ ಮಾತಾಡಿಸ್ಬೇಡ ಕೈತಿಗೆ.
ಎಂತ ಇದು ಚೆಕ್. ಆಜ್ಞಾಪನೆ. ತಮಗೆ ಏನ್ ಬೇಕು? ಕೈ ನೋಡಿ ಹೇಳ್ತಿರೋ ಅಥವಾ ನಾಲಿಗೆ ನೋಡಿ ಹೇಳ್ತಿರೋ ಅಥವಾ ಹಲ್ಲು ನೋಡಿ ಹೇಳ್ತಿರೋ ಅಥವಾ ಪೃಷ್ಠ? ಅದೆಲ್ಲ ಏನ್ ಬೇಕಾಗಿಲ್ಲಪ್ಪ. ಇವೆಲ್ಲ ತಂದಿದ್ದೀನಿ. ಹಲ್ಲಿ ಚೇಳಲ್ಲಿ ಎಂತಕ್ ಮಾರ್ರೆ, ಅದೆಲ್ಲ ಎಂತ ಬೇಡಪ್ಪ. ಯಾಕೆ ಯಾಕೆ? ನಾವು ಕಣ್ಣು ನೋಡಿ ಹೇಳ್ತೇವೆ. ಕಣ್ಣು ನಯನಾಧ್ಯಯನ. ಹೌದು. ಎಲ್ಲಿ ನಿಮ್ಮ ಕಣ್ಣು ತೋರಿಸಿ. ಬಾಯಿ ಮುಚ್ಚಿ ಮಾರ್ರೆ. ಇರಿ. ನಿಮ್ಮ ತಾತನ ಹೆಸರು ಮುನಿವೆಂಕಟಸ್ವಾಮಿ, ನಿಮ್ಮ ತಂದೆ ರಂಗಸ್ವಾಮಿ, ನಿಮ್ಮ ಹೆಸರು ತಿಪ್ಪೇಸ್ವಾಮಿ. ಮೆಚ್ಚಿದನು ಮೆಚ್ಚಿದನು. ಮುಂದೆ 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 ಕೇಳಿ. ಹಳೆ ಸ್ತ್ರೀಯರು ಹೆಂಗಸರು ಅವ್ರ ವಿಳಾಸ. ಅದು ಕಷ್ಟ ಮಾರ್ರೆ. ಯಾಕಂತ ಹೇಳಿದ್ರೆ ಅವ್ರು ಯಾರು ನಿಮ್ಮ ಹೆಂಡತಿಯರ ಅಲ್ಲ. ಸತ್ಯ ಸತ್ಯ. ಹೌದಲ್ಲ? ಎಲ್ಲಿ ನಿಮ್ಮ ಕಣ್ಣು ತೋರಿಸಿ. ನಿಮಗೆ ಇವತ್ತು ಒಂದು ಗಂಡು ಮಗು ಆಗಿದೆ. ಗುರುವರಿಯ. ಅಲ್ಲ ಏಜೆಂಟ್ರೆ, ಆ ಮಗು ತಂದೆ ಇವನೇ, ತಾಯಿನ ಮದುವೆ ಮಾಡ್ಕೋಬೇಕು ಅಂತಿದ್ದಾನೆ. ಒಂದು ಒಳ್ಳೆ ಮುಹೂರ್ತ ಇಟ್ಟು ಒಂದೆರಡು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಟ್ಬಿಡಿ. ಅದು ಮಾತ್ರ ಆಗುದಿಲ್ಲ. ಇನ್ಶೂರೆನ್ಸ್ ಮಾಡ್ಲಿಕ್ಕೂ ಆಗುದಿಲ್ಲ, ಮದುವೆ ಮಾಡ್ಲಿಕ್ಕೆ ಸಹ ಆಗುದಿಲ್ಲ. ಯಾಕೆ ಯಾಕೆ? ಎಲ್ಲಿ? ನಿಮಗೆ ಇವತ್ತು ರಾತ್ರಿ 12 ಗಂಟೆ ಆಚೆ ಈಚೆ ಮರಣ ಯೋಗ ಉಂಟು. ಮರಣ? ಹೌದು. ದಿ ಎಂಡ್. ಸಾವು ನನಗೆ, ನಿಮಗೆ ಯೋಗ. ಹೌದು. ರಾಮ್ಲೆಸ್ ತನ್ನ ಮಗನೇ, ಎದ್ದಳ ಮೇಲೆ, ಎದ್ದಳೋ ಎದ್ದಳ ಎದ್ದಳು. ಇಲ್ಲಿಗಿಟ್ಟು ಹೊಡೆದ್ರೆ ಹೋಗ್ಬಿಡ್ಬೇಕು, ನಿಶ್ಶಬ್ದವಾಗಿರ್ಬೇಕು. ನಿಟ್ಟುಸು ಬರ್ಬಾರ್ದು. ಹೋಗಾಚ. ಅಲ್ಲ ಹೋಗಾಚ. ಶಬ್. ಆಯ್ತು ಆಯ್ತು ಆಯ್ತಪ್ಪ ಆಯ್ತು. ಹೋಗ್ಬೇಡಪ್ಪ. ಕಾಲಿ ಅವನು ಹೇಳಿದ್ದು ನಿಜ ಆಗಂತ ನನಗೆ ಭಯ ಆಗ್ತಿದೆ. ಭಯ. ನನ್ನ ಯಾರು ಸಾಯಿಸ್ತಾರೆ? ನೀನ್ ಸಾಯಿಸ್ತೀಯ? ನಿನ್ನ ಮಗ ಸಾಯಿಸ್ತಾನೆ ಅನ್ಸುತ್ತೆ. ನೀ ನಿಮ್ಮ ಅಪ್ಪನ ಕೊಂದೆ, ಈಗ ನಿನ್ನ ಮಗ ನಿನ್ನ ಕೊಲ್ತಾನೆ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಲೇ ಸೂಪರ್ ಇದೆ ಕಣ. ಇಲ್ಲ, 15 ಜನ ಕಳ್ಳಬಟ್ಟಿ ಕೊಡಿಸತ್ತಿಲ್ವಾ? ಅವ್ರ ಕಡೆಯವರಿಂದನೇ ಸುಪಾರಿ ತಗೊಂಬಂದಿದ್ದೀನಿ. ನಾನು ಸಾಯಿಸೋನು. ಸಾಯಬಾರ್ದು ಸಾಯಬಾರ್ದು. 15 ಜನ ಕಳ್ಬಟ್ಟಿ ಸುಪಾರಿ. ಊಫಿ ಊಫಿ ಊಫಿ. ನಾನು ಹೇಳಿಲ್ಲ, ನೀನ್ ಕೇಳಿಲ್ಲ. ಊಫಿ. ನಾನು ಬದುಕಬೇಕು. ನಾನು ಅಪ್ಪ ಕಿವುಡಿ ಮೂಗಿನ ಮದುವೆ ಆಗ್ದಿರೋ ಗಂಡ. ನಾನು ಬದುಕಬೇಕು. ಮೂಕ ವೇದನೆ. ನನ್ನ ಸಂಸಾರಿಸ್ತಾಬೇಕು. ಪಾಣಿಗ್ರಹಣ, ಸಪ್ತಪದಿ, ತಾಳಿ, ಬಾಸಿಂಗ ಇವೆಲ್ಲ ಬೇಕು ಬೇಕು. ನನ್ನ ಮಗ ಓದ್ಬೇಕು, ನನ್ನಂತ ಆಗ್ಬಾರ್ದು. ನನ್ ಸರಿ ಇಲ್ಲ, ಏಥೋ ಪ್ರಮಾಣ ಸರಿ ಇಲ್ಲ, ನಾನು ಸರಿ ಹೋಗ್ತೀನಿ. ಲಾಸ್ಟ್ ಕ್ರೈಮ್, ಕೊನೆ ಕೊನೆ ಗನ್.
ಸೀನು, ಇದ್ ನೀನ್ ಮಾಡಿದ ತಪ್ಪಲ್ಲ. ಇದನ್ನೆಲ್ಲ ಮರ್ತ್ಬಿಡು. ನಮ್ ಬದಕ್ ನಾವು ನೋಡ್ಕೊಳ್ಳೋಣ. ಆಗಲ್ಲ. ಐ ಆಮ್ ಸಾರಿ. ನಾನು ಬದುಕಿರೋದೆ ಹೌದು, ಬನ್ನಿ. ಪೇಪರ್ ಎಲ್ಲ ನನ್ನ ಹತ್ರನೇ ಇರೋದು. ಪಾಲ್ಟಿ ಅಮೇರಿಕಾ ಅಮೇರಿಕಾ. ಬನ್ನಿ ಬನ್ನಿ, ಕೊಡ್ಸೋ ಬನ್ನಿ. ಹಾ, ಪವಾಡ ಪವಾಡ ಆಗೋಯ್ತು. ಸಾಯಿಬಾಬಾ, ಮಾ ತಾಯಿ ಕೆಂಪಮ್ಮ, ಇಲ್ಲಿದ್ಯಮ್ಮ. ನಿನ್ನ ಕೊನೆಗೂ ಕೈ ಬಿಡಲಿಲ್ಲ ತಾಯಿ, ಕಾಪಾಡ್ಬಿಟ್ಟೆ ತಾಯಿ. ಮೈಕ್ ಪ್ಲೀಸ್. ಮಹಿಳೆಯರೇ ಮತ್ತು ಮಾನ್ಯರೇ, ಇಂದು ಈ ಶುಭ ಸಂಜೆ ನಮ್ದು 100 ಕೋರ್ಸ್ ಡೀಲ್ ಆಗಿದೆ. ಈ ಸುಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತೀರ್ಥ ಪ್ರಸಾದ ಸೇವೆಯಾಗಲಿ ಎಂಬ ಸದುದ್ದೇಶದಿಂದ ಏನಾರು ತಿನ್ಕೋಬಹುದು, ಏನಾರು ಕುಡ್ಕೋಬಹುದು. ಬಿಲ್ಲು ನಮ್ದು. ಸಿಳ್ಳೆ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ, ಈ ಮಧ್ಯೆ ನಮ್ಮ ಮಧ್ಯದ ಮನೆಯಲ್ಲಿ ನಮ್ಮ ಮಧ್ಯೆ ಕಸ್ತೂರಿ ಮೇಡಮ್ ಅವರು ಇರುವುದರಿಂದ ಗುಡಿಸಲು ಮನೆ ಅರಸೂರವರ ತೀರ್ಥ ಪ್ರಸಾದದೊಂದಿಗೆ ಮಹಾತಾಯಿ ಕಸ್ತೂರಿಯವರ ನಿತ್ಯಗಾನ ಸೇವೆ ಆಗಲಿ ಎಂದು ಕೇಳುಗರ ಹಾಗೂ ನೋಡುಗರ ಆಶಯ ಮತ್ತು ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು. ಹೆಲ್ತ್ ಇಂಪಾರ್ಟೆಂಟು. ಎಂತೆಂಥ ಜನ ಇರ್ತಾರಲ್ಲ, ಅನ್ಬಿಲೀವಬಲ್. ಸರು, ನಮ್ ಪ್ರಪಂಚದಲ್ಲಿ ಫನ್ನು ಅನ್ಲಿಮಿಟೆಡ್. ಮೇಲ್ ಬಂದ್ ನೋಡಿ, ಅರ್ಧ ಪ್ರಪಂಚ ಎಲ್ಲಿ, ಅರ್ಧ ಪ್ರಪಂಚ ಮೇಲೆ. ಚಾರ್ಲಿ, ಏನಾದ್ರೂ ಮಾಡು, ಚೆನ್ನಾಗಿ ಬಾಳು. ಏನಾದ್ರೂ ಮಾಡು, ಚೆನ್ನಾಗಿ ಬಾಳು. ಚೆನ್ನಾಗಿ ಬಾಳಕ್ ಆಗ್ತಾ ಇಲ್ಲ. ಆಕ್ಚುಲಿ ಐ ಶುಡಂಟ್ ಹ್ಯಾವ್ ಕಮ್ ಫಾರ್ ದ ಪಾರ್ಟಿ. ನಾ ಪಾರ್ಟಿಗೆ ಬರಬಾರ್ದಾಗಿತ್ತು, ಡಾನ್ಸ್ ಮಾಡಬಾರ್ದಾಗಿತ್ತು. ಐ ಆಮ್ ಫೀಲಿಂಗ್ ವೆರಿ ಗಿಲ್ಟಿ ಟುಡೇ. ನನ್ ಕೆಲಸ ಹೋಗಿ 2 ತಿಂಗಳಾಯ್ತು. ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಕೆಲಸ ಸಿಗುತ್ತೆ, ಹೊಸ ಕಂಪ್ನಿಗೆ ಸೇರ್ಕೊಳ್ತಿದ್ದೀನಿ ಅಂತ ಹೇಳೋಣ ಅನ್ಕೊಂಡಿದ್ದೆ. ತುಂಬಾ ಟ್ರೈ ಮಾಡಿದೆ, ಎಲ್ಲೂ ಕೆಲಸ ಸಿಗ್ಲಿಲ್ಲ. ಮೋಸ್ಟ್ಲಿ ಅಮ್ಮಂಗೂ ಗೊತ್ತಾಗಿರ್ಬೇಕು. ಪಾಪ ಅಮ್ಮ ಕೇಳ್ತಾನೂ ಇಲ್ಲ ಅದ್ರ ಬಗ್ಗೆ. ಹೊರಗಡೆ ಹೋಗ್ಬೇಕಾದ್ರೆ ಖರ್ಚಿಗೇನಾದ್ರೂ ಬೇಕಾ ಅಂತ ಕೇಳಿದ್ರೆ ಎಲ್ಲ ಬೇಜಾರಾಗುತ್ತೋ ಅಂತ, ಚಿಲ್ಡ್ರೆ ಏನಾದ್ರೂ ಬೇಕಾ ಮಗ ಅಂತ ದುಡ್ಡು ಕೊಟ್ಟು ಕಳಿಸ್ತಾಳೆ. ಕೈನಲ್ಲಿ ಕೆಲಸ ಇರ್ಬೇಕಾರೆ, ಒಳ್ಳೆ ಸಂಬಳ ಬರ್ಬೇಕಾರೆ ಅಪ್ಪ ಅಮ್ಮನ ಹತ್ರ ಒರ್ಟೊಟ್ಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಯಾರಿಗೂ ಮುಖ ತೋರ್ಸಕ್ ಆಗ್ತಿಲ್ಲ. ಮುಗಿತಾ ನಿಮ್ ಸ್ಟೋರಿ? ಸ್ಟ್ರೇಟ್ ಹೋಗಿ, ಲೆಫ್ಟ್ ಹೋಗಿ, ರೈಟ್ ಹೋಗಿ, ವಾಶ್ರೂಮ್ ಸಿಗತ್ತೆ. ಅಲ್ಲಿ ಯಾರು ಸಿಗ್ತಾನಲ್ಲ ಅವನೇ ನಿಮ್ ಈ ಪರಿಸ್ಥಿತಿ ಕಾರಣ. ಚೆನ್ನಾಗಿ ಉಗ್ದಾಕಿ, ಎಲ್ಲ ಸರಿ ಹೋಗುತ್ತೆ. ಹಾ, ಹೌದು. ನಾವ್ ಇಷ್ಟೊತ್ತಿನ ಮಾತಾಡಿದ್ನೆಲ್ಲ ನೀನ್ ಕೇಳಿಸ್ಕೊತಾ ಇದ್ಯಾ? ಅಯ್ಯೋ ಇಲ್ಲ, ಟೇಬಲ್ಗಳಿಗೂ ಕಿವಿ ಇರುತ್ತೆ. ಸರ್, ನೀವು ಹೊರಡಿ. ಅಲ್ಲಿ ಯಾರು ಸಿಗ್ತಾರಲ್ಲ ಅವರೇ ನಿಮ್ ಈ ಪರಿಸ್ಥಿತಿ ಕಾರಣ. ಚೆನ್ನಾಗಿ ಉಗ್ದಾಕಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ನೋಡು, ಕಣ್ಣಲ್ಲಿ ಕಣ್ಣಿಟ್ ನೋಡು. ನೋಡಕ್ಕಾಗ್ತಿಲ್ಲ. ನಾಚಿಕೆ ನಾಚಿಕೆ ನಿನ್ಗೆ. ಒಂದ್ ಮಾತು ಹೇಳ, ಇವತ್ ನೀನು ಫೈನಲ್ ಎಕ್ಸಾಮ್ ಬರ್ದಂಗೆ.
ಪಾಸಾ ಫೇಲಾ ಡಿಸೈಡ್ ಆಗ್ಬಿಡ್ಲಿ. ಹೊರಗೆ ಹಾಕೋ. ನೀನ್ ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ನಾನ್ ಹೇಳ್ತೀನಿ. ನೀನ್ ಮನುಷ್ಯನ ಅಯೋಗ್ಯನ ನಾನೇ ಹೇಳ್ತೀನಿ. ಅತ್ತು ಬೆತ್ತಲಾಗ್ಬಿಡ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿಲ್ಲ. ತುಂಬಾ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಜೀವನಕ್ಕೆ ಬೇಕಾಗಿರೋದಕ್ಕಿಂತ ಹೆಚ್ಚು ಮೋಸ ಮಾಡ್ಬಿಟ್ಟಿದ್ದೀನಿ. ನಾನ್ ಸರಿ ಇಲ್ಲ. ನಾನ್ ಸರಿ ಹೋಗ್ತೀನಿ. ಓಕೆನಾ? ನಾನು ನೀನು ಜೊತೆಯಾಗಿದ್ರೆ ಇಂಥ ಸಣ್ಣ ಪುಟ್ಟ ಆಘಾತಗಳನ್ನೆಲ್ಲ ದಾಟಿನೂ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನೀನ್ ನನ್ ಬಿಟ್ರೆ ನೀನ್ ಕೆಟ್ಟೆ, ನೀನ್ ನನ್ ಬಿಟ್ರೆ ನಾನ್ ಸತ್ತೆ. ಈ ಕನ್ನಡಿಲಿರೋನು ತುಂಬಾ ಒಳ್ಳೆಯವನು. ಅವ್ನ ಮಾತು ಕೇಳ್ಬೇಕಷ್ಟೇ. ಥ್ಯಾಂಕ್ ಯು ಸೀನು. ವಾಶ್ರೂಮಲ್ಲಿ ಯಾವ ಥರ ಕೂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಗೊಂದು ವಿಷಯ ಹೇಳ ಬಾಸ್. ಈ ಕೆಲ್ಸ ಸಿಗೋದಿಲ್ಲ ಅನ್ನೋದೆಲ್ಲ ಸುಳ್ಳು. ನನಗಿದೇ ಕೆಲ್ಸ ಬೇಕು, ಅದು ಸಿಗ್ತಾ ಇಲ್ಲ ಅಂದ್ರೆ ಬೇರೆ ವಿಷಯ. ನಮ್ಮೂರಲ್ಲೊಬ್ಬ ಇದ್ದ ಚಿಕ್ಕಣ್ಣ ಅಂತ. ಯಾವ ಸುಖಕ್ಕೋ ಎಮ್.ಎಡ್ ಮಾಡ್ಕೊಂಡು ನಿರುದ್ಯೋಗಿಯಾಗಿ ಅಲಿತಾ ಇದ್ದ. ನಾನು ಇಷ್ಟೊಂದು ಓದ್ಕೊಂಡಿದ್ದೀನಿ, ನನಗೆ ಹೆಡ್ ಮೇಸ್ಟ್ರು ಕೆಲ್ಸನೇ ಬೇಕು ಅಂತ ಅವನು ವಾದ. ಊರವ್ರ ಮೇಲೆಲ್ಲ ಸಿಟ್ಟು. ಮೇಸ್ಟ್ರು ಕೆಲ್ಸನೇ ಮಾಡಿಲ್ಲ, ಹೆಡ್ ಮೇಸ್ಟ್ರು ಕೆಲ್ಸ ಬೇಕಂತೆ. ಅದಕ್ಕೆ ಬೇರೆ ಊರಿಗೆ ಹೋಗಲ್ಲ, ಈ ಊರಲ್ಲಿ ಬೇರೆ ಕೆಲಸ ಮಾಡಲ್ಲ. ದೇವ್ರಿಗೆ ಚಾಲೆಂಜು ಇಂಥ ನನ್ನ ಮಕ್ಕಳು. ಅರ್ಥ ಆಯ್ತು. ನಮ್ಮ ಪ್ರಪಂಚದಲ್ಲಿ ಒಂದು ವೇಟ್ರ್ ಕೆಲಸ ಖಾಲಿ ಇದೆ. ಮಾಡ್ತೀನಿ. ಸುಮ್ಮನೆ ತಮಾಷೆ ಮಾಡಿದೆ. ನಿಮಗೆ ಬೇಗ ಬೇರೆ ಒಳ್ಳೆ ಕೆಲಸ ಸಿಗತ್ತೆ, ತಲೆ ಕೆಡಿಸ್ಕೋಬಿಡಿ. ಆಮೇಲೆ ನಿಮ್ ಚಿಲ್ ಬಿಯರು ಬೆಚ್ಚಗಾಗ್ತಾ ಇದೆ, ಬನ್ನಿ. ಖಾಲಿ ಪಿಲಿ ನಿನ್ನ ಕೈ ಒಂದು ಗಾಳಿ ಯಂತ್ರ, ಫ್ಯಾನು ರಿಪೇರಿ ಆಗಲಿಲ್ಲ. ವೇಸ್ಟ್ ನೀನು, ವೇಸ್ಟ್. ಯಾರಲ್ಲಿ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಅರ್ಜುನ್, ಸ್ತ್ರೀ ಕುಲ ಅವಸರ ಪಟ್ಟಲ್ಲಿ ಪರಿಣಾಮ ನೆಟ್ಟಗಿರುವುದಿಲ್ಲ. ಯಾರ ಬಳಿ ಮಾತಾಡ್ಬೇಕಾ? ಕಾಲಿಪಿಲಿ ಸರ್ ಜೊತೆ. ಕೋಲಿಪಿಲಿ ಸರ್ ಎದ್ದೋಗ್ಬೋದೇನಪ್ಪ, ಇಲ್ಲ ನನ್ಗೂ ಗನ್ ಇಟ್ಬಿಡ್ತೀಯ? ಸ್ನೇಹದಲ್ಲಿ ಕ್ರೌರ್ಯಕ್ಕೆ ಬೆಲೆ ಇಲ್ಲ. 1.5 ನಿಮಿಷ ಇವತ್ತಿನ ಕಾಲಮಾನಕ್ಕೆ, ಇವತ್ತಿನ ಸಂದರ್ಭಕ್ಕೆ ಬಹುದೊಡ್ಡದು. ತಾವು 1.5 ನಿಮಿಷ ಹಿಡ್ಕ. ಅಗಗ ಅಗಗ ಅಗ ಅಗ. ಸರ್, ನಾನು ಸೀನು ಇಷ್ಟಪಡ್ತಾರೆ, ನಿಮಗೆ ಗೊತ್ತಲ್ವಾ? ಗೊತ್ತು, ಬೇಗ ಹೇಳು. ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ದೀರಾ? ನಾನು ಅವ್ನ ಇಷ್ಟಪಟ್ಟಿದ್ದೀನಿ. ನಾನು ಅವನ ಜೊತೆ ಕನ್ಯಾಕುಮಾರಿಗೆ ಹೋಗ್ಬೇಕು, ನಾವಿಬ್ರೇ ಇರ್ಬೇಕು, ನಮ್ ಜೀವನ ನಾವು ನೋಡ್ಕೋಬೇಕು. ನೀವು ಅವನ ನನ್ನ ಜೊತೆ ಕಳಿಸ್ಕೊಡಿ ಅಷ್ಟೇ. ಪ್ರೀತಿನ ಎಳ್ಕೋಬಾರದು, ಪಡ್ಕೋಬೇಕು. ಟೈಮ್ ಔಟ್. ನಾನಿವಾಗ ಏನ್ ಮಾಡ್ಲಿ? ಸುಮ್ನೆ ಹೋಗಿ ಮೇಲೆ ಕುತ್ಕೊಳ್ಳಿ. ಟೈಮ್ ಔಟ್. ಕಲಿಪಿಲಿ ಸುಮ್ನೆ ಹೋಗ್ತೀರಾ, 2 ಬಿಡ್ಬೇಕಾ? ಔಟ್ ಔಟ್. ಯಾಕೆ ಕಾಲಿಪಿಲಿ? ಕಾಲಿಪಿಲಿ ಯಾಕೆ? ಗಾಳಿ ಯಂತ್ರ ಯಾಕೆ? ಯಾಕೆ? ಟಿಪ್ಪಿನ ಅಲ್ಲಾಡಕ್ಕೂ ಬಿಡ್ತಾ ಇಲ್ಲ, ಓಡಾಡಕ್ಕೂ ಬಿಡ್ತಾ ಇಲ್ಲ. ವಾತೆಗಿತೆ ಇಟ್ಕೊಂಡಿದ್ಯೇನಪ್ಪ? ಒತ್ತೇನಾ? ಅದು ಹಾಗೆ. ಇದೊಂಥರ ಇದು ಅಥವಾ ಅದು. ಬಾರು ಖಾಲಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ ಗುಂಡು ಸಿಡಿಯೋವರೆಗೂ
ನನ್ನ ನಿನ್ನ ಸ್ನೇಹ. ಈಗ ದೋಸ್ತಿಲಿ ನಾ ಟಾಯ್ಲೆಟ್ಗೆ ಹೋದ್ರೆ ಹಿಂದೆ ಬರ್ತೀಯಾ ಇಲ್ಲ ನಾನು ಒಬ್ಬನೇ ಹೋಗ್ಬೋದಾ? ನಮ್ಮದು ಯಾವುದೇ ವಿಸರ್ಜನೆಯಲ್ಲೂ ಪಾಲುದಾರಿಕೆ ಇಲ್ಲ. ತಮ್ಮದು ಯಶಸ್ವಿ ಆಗಲಿ. ಹೋಗಿ ಬನ್ನಿ. ನೀರು ಟಿಪೆ. ಅನುಮಾನಕ್ಕೆ ಕ್ಷಮೆ ಇರಲಿ. ನನ್ನದು ಹುಟ್ಟು ಗುಣ. ಕ್ಷಮೆ ಇರಲಿ. ಅಕೌಂಟ್ ನಂಬರ್ SMS ಮಾಡಿದ್ದೀನಿ. ಬಾಕಿ ಹಣ ಹಾಕಿ ನಂತರ ಕಾಲ್ ಮಾಡಿ. ಮಿಲಿಟರಿ ಕೈ ತುಂಬಾ ಗಟ್ಟಿ ಕಲಿಪಿಲಿ. ಇದು ತುಂಬಾ ಉರುಳಾಕಿದ್ದೀನಿ. ಮುಂದೆ ಬರಬೇಡ, ಸಾಯ್ತೀಯ. ಬ್ರಿಗೇಡಿಯರ್ ಕಲಿಪಿಲಿ, ಪೊಲೀಸ್ ಹತ್ರ ಹೋಗ್ತೀಯಾ? ಆಗೋ ಬೇಡ. ಕಳ್ಬಟ್ಟಿ ಕೊಡಿಸತ್ರಲ್ಲ 15 ಜನ. ಅವರಪ್ಪಂದ್ರು, ಅಮ್ಮಂದ್ರು, ಅಣ್ಣಂದ್ರು ಎಲ್ಲ ಸೇರಿ ಕೊಟ್ಟಿರೋ ಸೂಪರ್ ಇದು. ಮಕ್ಕಳು ಸತ್ರೆ ಅಪ್ಪ ಮಾಡ್ತಾರೆ. ಕಂಬನಿ ಒರೆಸುವ ಸೂಪರ್. ಕಂಬನಿ ಒರೆಸುವ ಸೂಪರ್ ಇದು. ಆ ಕಾಂಟ್ರಾಕ್ಟರ್ ಇಲ್ಲಿ ಬಂದಿದ್ದಾನ, ಅವನು ಹೊಡೆಯಕ್ ಬಂದಿದ್ದೆ. ಅವನಲ್ಲ, ಆ ಕಾಂಟ್ರಾಕ್ಟರ್ ಮಗ ಶ್ರೀನಿವಾಸ. ಸೀನನ ನಿನ್ನೆ ಹುಡುಗ ಅಡ್ಡಂಗಿ ಸಪ್ಲೇರು ಬಾರ್ಸಿನ ಬೆಳ್ಳಗೆ. ಕಳ್ಳ ಹಟ್ಟಿ ಮಾರಿ ಜನನ ಸಾಯಿಸಿದ್ದ ಅವ್ರ ಅಪ್ಪ ಮಗ ಯಾಕೆ ಸಾಯ್ಬೇಕು? ತತ್ವ ಬೇರೆ ತರ್ಕ ಬೇರೆ. ಅಪ್ಪನ್ನ ಸಾಯಿಸಿದ್ರೆ ಅಪ್ಪನಿಗೆ ಮುಕ್ತಿ, ಸರಳ ಸಾವು. ಮಗನನ್ನ ಸಾಯಿಸಿದ್ರೆ ಅಪ್ಪ ನರಳಿ ನರಳಿ ಸಾಯ್ತಾನೆ. ಅದು ಸುಪಾರಿ ಉದ್ದೇಶ. ಅಪ್ಪ ನರಳಬೇಕು. ಸರ್ವಸಿದ್ಧಿ ದಿನ ಎಲ್ಲರಿಗೂ ಶುಭವಾಗುತ್ತದೆ ಅಂದುಕೊಂಡಿದ್ದಾನೆ ರಾಜೀವ. ಆದರೆ ಸಾವು ಅವನ ಬೆನ್ನು ಹತ್ತಿರೋ ವಿಷಯ ಅವನಿಗೆ ಗೊತ್ತಿಲ್ಲ. ಆಟೋ ಕವಿಯ ಕೊನೆಯ ನಮನ. ಪ್ರೀತಿಯ ಹುಡುಗ ರವಿಯಿಂದ ಮೋಸದ ಹುಡುಗಿ ಪ್ರಿಯಾಳಿ. ಸೀನಾ ಯಾವಾಗಲೂ ನನ್ನ ನಿಮ್ಮ ಲೈಫ್ ಸ್ಟೋರಿನ 4 ಸಾಲಿನಲ್ಲಿ ಹೇಳಿ ಅಂತ ಕೇಳ್ತಿರ್ತಾನೆ. 4 ಸಾಲಿನಲ್ಲಿ ನಮ್ಮ ಜೀವನನೇ ಮುಗಿದೋಯ್ತು. ಈಗ 1 ಸಾಲಿಗೆ ಇಳಿಸೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಒಬ್ಬ ಆಟೋ ಕವಿ ಇದ್ದ. ಪ್ರೀತಿಗೊಂದು ಹಂಸಗೀತೆ. ಪ್ರೀತಿ ಅಜರಾಮರವಲ್ಲ, ಮರುಹುಟ್ಟು ಕಾಣುವುದು. ಹುಟ್ಟುವುದೆಲ್ಲೋ, ಸಾಯುವುದೆಲ್ಲೋ. ಹುಟ್ಟಿಗೊಂದು ಸಂಭ್ರಮ, ಶುಭಾಶಯ. ಸಾವಿಗೊಂದು ಹಂಸ. ಅಯ್ಯಯ್ಯೋ ಮಾಡಬೇಡಿ ಸ್ವಾಮಿ, ಇರಬ್ಬರ ದುಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ. ಒಂದಲ್ಲ ಎರಡಲ್ಲ 5 ಕೋಟಿ ಹಾಕ್ಬಿಟ್ಟಿದ್ದೀನಿ.
ನನ್ನ ಮಾರಿದ್ರೆ ಯಾವನು 10 ರೂಪಾಯಿ ಕೊಡಲ್ಲ. ಹಲೋ ಹಲೋ ಮಗ ಫೋನ್ ಕಟ್ ಮಾಡ್ಬಿಟ್ಟ. ನೀವರ ಹೇಳ್ರಲ್ಲ ನನ್ನ ಮಾರ ಮರ್ಯಾದೆ ಎಲ್ಲ ಹೋಯ್ತು. ಬಿಲ್ಲು ಆ ಕರಿನ ಹತ್ರ ಇಸ್ಕೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ಪಾತ್ರೆ ತೆಗಿಸ್ಕೊಳ್ಳಿ. ಬಂದ್ರಲ್ಲೇ ಕಾಪಾಡಪ್ಪ, ನನ್ನ ದುಡ್ಡೆಲ್ಲ ಹೋಯ್ತು, ನನ್ನ ದುಡ್ಡೆಲ್ಲ ಹೋಯ್ತು. ಗುಡಿಸ್ಲು ಮನೆ, ಅದಕ್ಕೆ ಹೇಳೋದು ಕೈಗೆ ಬಂದು ತುತ್ತು ಬಾಯೊಳಗಡೆ ಹೋಗೋವರೆಗೂ ನಮ್ದು ಅನ್ಬಾರ್ದು. ಮರ್ತ್ಬಿಟ್ಟೆ ಶಿವ. ಮಹಿಳೆಯರೇ ಮತ್ತು ಮಾನ್ಯರೇ, ನಮ್ ಡೀಲ್ ಕ್ಯಾನ್ಸಲ್. ನೀವು ತಿಂದಿದ್ದಕ್ಕೆ ಕುಡ್ದಿದ್ದಕ್ಕೆ ನೀವೇ ಬಿಲ್ ಕೊಟ್ಕೋಬೇಕು. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ, ನಾನು ಬರ್ತೀನಿ. ಯಾಕೋಬೇಕು ಇದಲ್ಲ? ಸರ್ ಗುಡ್ ನೈಟ್. ಗುಡ್ ನೈಟ್ ಸರ್. ಎಲ್ಲರಿಗೂ ಒಳ್ಳೇದು ಮಾಡೋಕ್ಕಾಗಿದ್ದಿದ್ರೆ ನಾನು ದೇವ್ರಾಗ್ತಾ ಇದ್ದೆ. ಅರಸ್ರೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಪ್ರೀತಿಗೊಂದು ಹಂಸಗೀತೆ ತುಂಬಾ ಚೆನ್ನಾಗಿತ್ತು. ಆಟೋ ಕವಿಗಳೇ, ಅವಳನ್ನ ಇಷ್ಟೆಲ್ಲ ಪ್ರೀತಿಸಿದ್ರಿ, ಅವಳ ಹೆಸರಲ್ಲಿ ಕುಡ್ಕೊಂಡ್ರಿ, ಕವಿತೆ ಬರೆದ್ರಿ, ಸಾಯ್ತೀನಿ ಅನ್ಕೊಂಡ್ರಿ, ಆದ್ರೆ ಸಾಯೋದೇ ಇಲ್ವಲ್ಲ ನೀವು. ಹೆಂಗಿದ್ರು ಸಾಯೋ ನಿರ್ಧಾರ ಆಗಿದೆ. ಎದ್ದೇಳಿ, ಇದು ನಿಮ್ ಸಾವಿನ ದಿನ. ಸೀದಾ ಮೇಲೋಗಿ ಹಾರ್ಕೊಂಡು ಸಾಯ್ರಿ. ಮೇಲಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲ, ಟೆರೆಸ್ಗೆ ಹೋಗಿ. ನೀನ್ ಹೇಗಿದ್ಯಾ ಅಂತ ಕೇಳೋದಿಲ್ಲ. 4 ವರ್ಷದಿಂದ ನಿನ್ನನ್ನು ದ್ವೇಷಿಸ್ಕೊಂಡೇ ಜೀವನ ಮಾಡಿದ್ದೀನಿ. ಎದುರಿಗೆ ಬಂದರೆ ಕೊಂದು ಬಿಡೋಣ ಅನ್ಕೊಂಡಿದ್ದೆ, ಆದರೆ ನೀನು ಎದುರಿಗೆ ಬಂದರೆ ನಾನು ಕರ್ಗೋಗ್ತೀನಿ ಅಂತ ನಿಂಗೆ ಗೊತ್ತು. ಯಾಕೆ ಹಿಂಗೆ ಮಾಡಿದೆ? ಹೆಣ್ಮಕ್ಳಿಗೆ ಜೀವನದಲ್ಲಿ ತುಂಬ ಕಡಿಮೆ ಆಯ್ಕೆ ಇರುತ್ತೆ ಕಣೋ. ನೀನು ಒಬ್ಳು ಹೆಣ್ಣಾಗಿದ್ದು ಅಪ್ಪ ಅಮ್ಮನ ಮೆಚ್ಚಿದ ಹುಡುಗನ ಅಂದ್ರೆ ನೀನು ಯಾವುದನ್ನ ಆಯ್ಕೆ ಮಾಡ್ತಿದ್ದೆ? ಮೆಚ್ಚಿದ ಹುಡುಗ. ಇಲ್ಲ, ಅಪ್ಪ ಅಮ್ಮ. ನನಗೊಂದೇ ಒಂದು ಬೇಸರ ಇದೆ. ನೀನು ಒಂದೇ ಒಂದು ಮಾತು ನನಗೆ ಹೇಳಿದ್ರು ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತಿದ್ದೆ. ನನಗೆ ಗೊತ್ತು ದೊಡ್ಡ ಮನಸ್ಸು ನಿಂದು ಅಂತ. ನಂದಷ್ಟು ದೊಡ್ಡ ಮನಸ್ಸಿಲ್ಲ. ಇನ್ನೊಂದು ಬಾರಿ ನಾನು ನಿನ್ನ ನೋಡಿದ್ರು ಮನೆಗೆ ವಾಪಸ್ ಹೋಗ್ತಿರ್ಲಿಲ್ಲ. ಅಪ್ಪ ಅಮ್ಮ ಮದ್ವೆ ಆಗಿಲ್ಲ ಅಂದ್ರೆ ಸುಸೈಡ್ ಮಾಡ್ಕೋತೀನಿ ಅಂತ ಹೇಳಿದ್ರು. ಇನ್ನು ನಮ್ಮ ಪ್ರೀತಿಗೆ ಏನಿದೆ ಬೆಲೆ ಅಂತ ಬಿಟ್ಬಿಟ್ರಾಯ್ತು ಅನ್ಕೊಂಡೆ. ಗಂಡ ಹೇಗಿದ್ದಾರೆ? ಹೇಗೆ ನೋಡ್ಕೋತಾರೆ? ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ದೇವ್ರಂತ ಮನುಷ್ಯ. ಇದಕ್ಕೆ ಸಂತೋಷ ಪಡ್ಲು ದುಃಖ ಪಡ್ಲು ನನಗೆ ಗೊತ್ತಾಗ್ತಾ ಇಲ್ಲ.
ಇನ್ನೊಂದು ಮಾತು, ನನ್ನ ಕಡೆಯಿಂದ ಒಂದು ಕೆಲಸ ಮಾಡೋಕ್ಕಾಯ್ತು. ನಾನು ಮಾಡಿದ್ದೀನಿ, ನಿನಗೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ. ನನ್ನ ಮಗುಗೆ ನಿನ್ನ ಹೆಸರಿಟ್ಟಿದ್ದೀನಿ. ಈ ಜೀವನಕ್ಕೆ ಸಾಕು, ಚೆನ್ನಾಗಿರು. ರವಿ, ನಿಂಗೆ ಹೇಳೋ ಅಧಿಕಾರ ಅಂತೂ ನನಗಿಲ್ಲ. ಒಂದು ರಿಕ್ವೆಸ್ಟ್ ಮಾಡ್ಲಾ? ನನಗೋಸ್ಕರ ಆ ಕುಡಿಯೋದನ್ನ ಬಿಡ್ತೀಯಾ? ಈ ಜೀವನನೇ ಬಿಡ್ತಾ ಇದ್ದೀನಿ. ಲಾಸ್ಟ್ ಒನ್ ಟೈಮ್, ಕೊನೆಯ ಸಾರಿ. ನಾನು ತರ್ತೀನಿ. ಖಾಲಿಪಿಲಿ, ಇದು ಎಂಥವನನ್ನು ಗಾಯಕರನ್ನಾಗಿಸುವ ಕಟ್ಟಿ ಹಾಕುವಿಕೆ. ಈಗ ಉಗಾಭೋಗ ಮಠದಲ್ಲಿ ಕಲ್ತದ್ದು. ಮಗನೇ, ಅಷ್ಟು ಪರಿಚಯ ಅಂತ ನಿಂಗೆ ಕೇಬಲ್ ಕಟ್ಟಿದ್ದೀನಿ. ಇಲ್ಲಾಂದ್ರೆ ತಂತಿಲ್ ಕಟ್ ಹಾಕ್ಬಿಡ್ತಿದ್ದೆ. ಕೆಮ್ಮಿದ್ರೆ ಕತ್ತಾಚೆ ಬಂದ್ಬಿಟ್ರದು. ಧನ್ಯವಾದ. ಈಗ ಸದರಿ ನಮ್ಮಿಬ್ಬರ ಸ್ನೇಹ ರಿನಿವಲ್ ಆಗುವ ಸಮಯ, ನವೀಕರಣಗೊಳ್ಳುವ ಸಮಯ. ಈ ಸುಪಾರಿಗೆ ನನಗೆ 15 ಲಕ್ಷ ಮೊಬಲಗು, ಅದರಲ್ಲಿ ನಿಂಗೆ 5 ಲಕ್ಷ ಕೊಡ್ತೀನಿ. ಒಟ್ಟಿಗೆ ಬಲ್ಕ್ ಅಮೌಂಟ್. ನೋ ಚೆಕ್, ಓನ್ಲಿ ಕ್ಯಾಶ್ ಪೇಮೆಂಟ್. ಬಿಚ್ಚು ಬಿಚ್ಚು. ನಿಷ್ಠೆ, ಕಷ್ಟ, ಅರ್ಥ ಆಯ್ತು? ಆಯ್ತು. ಬೇಡ, ನಿನಗೂ ಬೇಡ, ನನಗೂ ಬೇಡ. ಇಬ್ಬರಿಗೂ ಸಮ ಸಮ. ನಿನಗೇಳುವರೆ, ನನ್ಗೇಳುವರೆ, ಸಾಡೆ ಸಾತಿ. ಸಮ. ಬಿಚ್ಚು. ಪೂರ್ತಿ ಕೊಟ್ರು ಬೇಡ ಕಣ, ವಿಷಯ ಬೇರೆ ಇದೆ. ಈಗ ಬರ್ತದೀಗ ಹಚ್ ಕನ್ನಡ. 15 ಲಕ್ಷ ಜೊತೆಗೆ 15 ಲಕ್ಷ ಸೇರಿಸ್ಬಿಟ್ಟು ಕೊಡ್ಲಾ? ನಿನಗ್ ಕೊಟ್ಬಿಟ್ಟು ನಾನೇನು ಉಣ್ಣಕ್ ಹೋಗ್ಲಾ? ನಿನಗೆ ವ್ಯಾಪಾರ ಬರ್ತದೇನ್ಲ? ಬಾರ್ಡ್ರಲ್ಲಿ ನಿಂತ್ಕೊಂಡು ಹೊರಗ್ನವ್ರಿಗೆ ಗುಂಡೊಡ್ದಂಗ ಅಲ್ಲ ಇದು. ಒಳಗೆ ಸಮಾಜ ಒಳಗೆ ಒಳಗೆ ಹೊಡಿಬೇಕು. ಅದು ಯುದ್ಧ. ಮೆಡ್ಲ್ ಕೊಟ್ಟು ಕಳಿಸ್ಬಿಟ್ರು. ಅದೊಂದು ತಗೊಂಬಂದು ಕ್ಯಾಮೆಲ್ದೆ ಇದೇನ್ ಫ್ಯಾಷನ್ ಡಿಸೈನ್ ಇದು? ನೀನೇ ಡಿಸೈನ್ ಮಾಡೋದು, ನೀನೇ ಹಾಕೊಳ್ಳೋದು. ಈ ಚೌಕ್ಲಿ ಬಟ್ಟೆನ ಒಂದ್ ನಾಯಿನೂ ಮೂಸ್ ನೋಡ್ಲಿಲ್ಲಪ್ಪ. ಸುರುಳಿ ಬಟ್ಟೆ ಹತ್ರ ಹಾಕೊಳ್ಳೋ. ಲೂಜು ಅಂತರ ಕಣಲ್ಲಿ. ಕಾಲಿಪಲಿ ಕಾಸ್ ಮಾಡ್ಕೊಳ್ಳೋ, ಬದುಕದ್ ಕಲ್ತ್ಕೊಳ್ಳಲಿ. ಬಿಚ್ಚ ಇರ್ಲಿ. ಬಿಚ್ಚಕ್ ಬೇರೆಯವನ್ ಬರ್ತಾನೆ. ಯಾರು? ಫೋನ್ ತಗೋಬೇಗ. ಕೊನೆ ನಂಬರ್ ಏನು? 112. ಅಯ್ಯೋ, ಬಿಸ್ನೆಸ್ ಅಕೌಂಟ್ಗೆ ಹಣ ಬರ್ಬೇಕು. ಅಕೌಂಟ್ಗೆ ಹಣ ಬಂದ್ರೆ ಇಲ್ಲ ಸಾವು. ಈ ಎತ್ತಿದ ಫೋನ್ ಇನ್ನು ಎರಡು ರಿಂಗಣ ಬರ್ಲಿ. ನನ್ ಮಾತು ಕೇಳು. ಫೋನ್ ಎತ್ತು ಫೋನು. ನನ್ ಹೊಟ್ಟೆ ಪಾಡೋದು, ನನ್ ಬಿಸ್ನೆಸ್. ಫೋನ್ ಎತ್ತಿ ಬರ್ಲಿ ಬರ್ಲಿ ರಿಂಗಣ ಬರ್ಲಿ. ನೀಯತ್ತು, ನಿನಗೆ ನೀಯತ್ತಿನ ಕಾಯಿಲೆ. ನಾಳೆ ಬೆಳಿಗ್ಗೆ ಗಾಜಿನ ಬಾಟ್ಲಿ ಒಳಗಿರೋ ನನ್ನ ಮಗನ ಮೇಲೆ ಆಣೆ. ನೀನು ಟಮ್ಮ. ಟೈಮ್ ಎಷ್ಟು? ಇನ್ನ 12 ಆಗಿಲ್ಲ ಟಿಪ್ಪಿ. ಯಾವುದೇ ಮರಣ ರಾತ್ರಿ 12ಕ್ಕೆ.
ಇಂಕಿ ಪಿಂಕಿ ಪಂಗ್. ಈಗ ನಿಮ್ ಟರ್ನು. ಕಷ್ಟ ಸುಖ ಹಂಚ್ಕೋಬೇಕು ಅಂತಾರೆ, ನೀವು ನಿಮ್ ಕಷ್ಟ ಹಂಚ್ಕೊಳ್ಳಿ. ಯಾವನು ಗೊತ್ತು ಇವತ್ತು ಸರ್ವಸಿದ್ಧಿ ದಿನ ಅಂತಾರೆ. ಸಾರ್ಗೆ ನೆಮ್ಮದಿ ಸಿಕ್ತು, ಆಟೋ ಕವಿಗೆ ಜೀವನ ಸಿಕ್ತು, ನಿಮ್ದೇನಿದೆಯೋ ಅಲ್ವಾ? ಅಪ್ಪ ಅಮ್ಮ ಹೇಗಿದ್ದಾರೆ? ಸೀನು ಕೂತ್ಕೋ. ಕೂತು ನೀನ್ ಟೇಬಲ್ ಕಿವಿಗಳಿರ್ಬಾರ್ದಿಲ್ಲಿ, ನಿನ್ ಕಿವಿ ಇರಬೇಕು. ನಂದು ಒಂದು ಸಮಸ್ಯೆ ಇದೆ, ಉತ್ತರ ಬೇಕು. ನೀವು ಶುರು ಹಚ್ಕೊಳ್ಳಿ, ನಾವು ಕೇಳಿಸ್ಕೊತೀವಿ. ಆನೆದಂತ ತೋರ್ಸೋಕೆ ಬೇರೆ, ತಿನ್ನೋಕೆ ಬೇರೆ ಅಂತ ಹೇಳ್ತಾರಲ್ಲ, ಹಾಗಿದೆ ನಮ್ಮ ಜೀವನ. ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್, 1 ಲಕ್ಷ ರೂಪಾಯಿ ಸಂಬಳ, ಅಮೆರಿಕ ಆಸ್ಟ್ರೇಲಿಯಾ ಟ್ರಿಪ್ಸ್, ಒಳಗಡೆ 180 ಜನರ ಟೀಮ್. ಅಂದ್ರೆ ಪ್ರತಿದಿನ 180 ತಲೆಗಳ ಜೊತೆ ಗುದ್ದಾಟ, ಬಾಸ್ಗಳಿಂದ ಪ್ರೆಷರ್, ಕಾರ್ ಸಾಲ, ಮನೆ ಸಾಲ, ಇಷ್ಟು ಸಾಲದು ಅಂತ ಕೆಲಸದಿಂದ ಯಾವ ಕಿತ್ತಾಕ್ತಾರೋ ಅನ್ನೋ ಟೆನ್ಷನ್. ಆ ಟೆನ್ಷನಲ್ಲೇ ಜೀವನ ಮಾಡೋದು. ಊರಲ್ಲಿ ಅಪ್ಪ ಅಮ್ಮ ಇಬ್ರು ಟೀಚರ್ಸ್, ಮನೆ ಇದೆ, 4 ಎಕರೆ ತೋಟ ಇದೆ. ನಮ್ಮ ಅಪ್ಪ ಯಾವತ್ತೂ ಏನು ಹೇಳ್ಕೊಳ್ಳೋದಿಲ್ಲ, ಆದ್ರೆ ಅಮ್ಮ ಅವಾಗ ಹೇಳ್ಕೊತಾಳೆ, ಮಗ ನಮ್ಮನೆಯಲ್ಲೂ ಒಂದು ತುತ್ತು ಊಟ ಸಿಗುತ್ತೆ, ಅದನ್ನೆಲ್ಲ ಬಿಟ್ಟು ಇಲ್ಲೇ ಬಂದ್ಬಿಡು, ಸಾಯೋ ಕಾಲದಲ್ಲಿ ಮಕ್ಕಳು ಮೊಮ್ಮಕ್ಕಳು ಸೊಸೆ ಜೊತೆ 4 ದಿನ ಇದ್ದೋಗೋಣ ಅಂತ ಅನ್ಸುತ್ತೆ ಅಂತ. ಆಕ್ಚುಲಿ ಈ ಸಿಟಿ ನನಗೂ ಇಷ್ಟ ಇಲ್ಲ, ಆದ್ರೆ ಹಾಗೆ ಹೇಳ್ಕೊಳಕ್ಕೂ ಆಗಲ್ಲ. ನನಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಬೆಂಗಳೂರೇ ಹಾಗೆ, ಊರ್ ಬಿಟ್ಟು ಹೋಗಿ ಅಂದ್ರು ಡಾಕ್ಟ್ರು. ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಅದನ್ನ ಹೇಳಿ, ನನಗೆ ಅಡ್ವೈಸ್ ಕೊಡಬೇಡಿ ಎಂದಿದ್ದೆ. ಈಗ ನನ್ನ ಪಾಪುಗೂ ಆಸ್ತಮಾ. ಡಾಕ್ಟರ್ ಹತ್ರ ಹೋದ್ರೆ ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ, ಮಗುನ ಯಾವ್ದಾದ್ರೂ ಒಳ್ಳೆ ವಾತಾವರಣ ಇರೋ ಜಾಗದಲ್ಲಿ ಬೆಳೆಸಿ ಅಂದ್ರು. ನನ್ಗಿದು ಬೇಕು ಅದು ಬೇಕು, ಒಂದೊಂದ್ಸಲ ಇದು ಬೇಡ ಅದು ಬೇಡ. ಆದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ, ನಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ 6 ತಿಂಗಳಲ್ಲಿ ದುಡಿಯೋ ದುಡ್ಡನ್ನ ನಾನು 1 ತಿಂಗಳಲ್ಲಿ ದುಡಿತೀನಿ. ಜೊತೆಗೆ 180 ಜನ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾರೆ ಅನ್ನೋ ಸೋಷಿಯಲ್ ಸ್ಟೇಟಸ್ ಬೇರೆ. ಇನ್ನೊಂದ್ ಕಡೆ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ನಮ್ಮೂರು, ನಮ್ಮ ತೋಟ, ನಮ್ಮ ಗದ್ದೆ. ಜೀವನ ಇಲ್ಲಿ ಮಾಡ್ಲೋ ಅಲ್ಲಿ ಮಾಡ್ಲೋ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ನಮ್ಮ ಅಮ್ಮನ ಆರೋಗ್ಯನೂ ಸರಿ ಇಲ್ಲ. ಅವಳಿಗೆ ನಮ್ಮದೇ ಚಿಂತೆ, ನನ್ನ ಹೆಂಡತಿನ, ನನ್ನ ಮಗುನ ಅವಳು ಮಿಸ್ ಮಾಡ್ಕೋತಿದ್ದಾಳೆ. ಅದು ಪ್ರತಿ ಕ್ಷಣದ ರೋಗ, ಮನಸ್ಸಿಂದ ಹೋಗೋದೇ ಇಲ್ಲ. ನಾನೇನ್ ಮಾಡ್ಲಿ? ಕಾಯಕವೇ ಕೈಲಾಸ. ಕಾರು ಮನೆ ಸಾಲನೋ ಅಪ್ಪ ಅಮ್ಮನೋನೋ ಯಕ್ಷ ಪ್ರಶ್ನೆ ಅಲ್ವಾ? ಇದಕ್ ನನ್ನ ಹತ್ರ ಉತ್ತರ ಇಲ್ಲ ಬಿಡಿ. ಆ ಟೇಬಲ್ಗೊಬ್ರು ಬರ್ತಾರಲ್ಲ, ಸಿಂಗಲ್ ಬ್ಯುಸಿ ಮ್ಯಾನ್, ಅವ್ರದ್ದು ಇದೇ ಕಥೆ. ಅವ್ರು ನಿಮ್ಗಿಂತ ಸ್ವಲ್ಪ ದೊಡ್ಡವರು. 360 ಜನ ಟೀಮ್ ಅವ್ರದ್ದು, 360. ಅವ್ರಪ್ಪ ಹಾಸ್ಪಿಟಲ್ ಇದ್ದಾಗ ಹೋಗೋಕೆ ಆಗ್ಲಿಲ್ವಂತೆ. ಪಾಪ, ಕಾಯಕವೇ ಕೈಲಾಸ. ದುಡ್ಡು ಕೊಟ್ಟು ಮಗನ್ ಹಾಗೆ ನೋಡ್ಕೊಳ್ಳೋ ಮೇಲ್ ನರ್ಸ್ ಇಟ್ಟಿದ್ರಂತೆ. ಅವ್ರ ಅಪ್ಪ ತೀರ್ಕೊಂಡಾಗ್ಲೂ ಹೋಗಕ್ ಆಗ್ಲಿಲ್ವಂತೆ. ಪಾಪ, ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ರಂತೆ. ಕಾಯಕವೇ ಕೈಲಾಸ ಅಲ್ವಾ? ಅಮ್ಮನಿಗೇನ್ ಬಿಡಿ, ತುಂಬಾ ಜನ ಸಿಗ್ತಾರೆ. 1 ಲಕ್ಷ ಸಂಬಳ ಸಿಗತ್ತಾ? ನೀವ್ ಹೇಳಿ. ಸಿನು, ಇವತ್ತೇ ಕೊನೆ ಬಸ್ ಹಿಡಿತೀನಿ. ನನಗೆ ಇವತ್ತು ಸರ್ವಸಿದ್ಧಿ ದಿನ. ಇರ್ಬೋದೇನೋ. ಥ್ಯಾಂಕ್ಸ್. ಥ್ಯಾಂಕ್ ಯು. ಗುಡ್ ಲಕ್. ವಾವ್, ಸಚ್ ಅನ್ ಇವೆಂಟ್ಫುಲ್ ಡೇ. ಇಲ್ಲಿ ಯಾವಾಗಲೂ ಹೀಗೇನಾ ಅಥವಾ ಇವತ್ತು ನಾನು ಬಂದಿದ್ದೀನಿ ಅಂತ ಸ್ಪೆಷಲ್? ಇಲ್ಲಿ ಯಾವಾಗ್ಲೂ ಹೀಗೆ ಏನಾದ್ರೂ ಒಂದ್ ಆಗ್ತಾನೆ ಇರುತ್ತೆ. ಈ ಪ್ರಪಂಚದಲ್ಲಿ ಸೀನಾ ಇರೋವರೆಗೂ ಹೀಗೆ. 5 ಸ್ಟಾರ್ ಹೋಟೆಲ್ ಅಲ್ಲಿ ಇದು ಸಿಗ್ತಿರ್ಲಿಲ್ಲ ಅಲ್ವಾ ಪೆದ್ದು ಸರ್? ನೀವು ನನ್ ಜೊತೆ ಊರಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನಗೂ ಬರೋದಕ್ಕೆ ಇಷ್ಟನೇ, ಬಟ್ ಕ್ಲೈಂಟ್ಸ್ ಬರ್ತಿದ್ದಾರೆ, ಅದೇ ಪ್ರಾಬ್ಲಮ್.
ಅಪ್ಪ ಅಮ್ಮ ಮತ್ತೆ ಬೇಜಾರ್ ಮಾಡ್ಕೊಳಲ್ವಾ? ಪಾಪ ಬೇಜಾರು ಮಾಡ್ಕೋತಾರೆ, ಬರೋಣ ನೆಕ್ಸ್ಟ್ ಟೈಮ್. Today is something like Judgment Day. Pinky, I'll come in a minute. ಯಾಕೆ? I'll just be back. It's my colleague. Order something. Okay. Hi, Pinky. Hi. Hi, all. Hi. 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 We are colleagues. Yeah. Looking good, Pinky. Sit. Have a good time. You too. Bye. Enjoy. Who is he? ನನ್ನ ಬಾಸ್ VP. ನಂಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ. ಒಪ್ಕೊಳ್ಳಿಲ್ಲ ಅಂತಂದ್ರೆ ಏನೇನು ರೀಸನ್ ಹೇಳಿ ಕೆಲ್ಸದಿಂದ ತೆಗ್ದಾಕ್ತೀನಿ ಅಂತ ಹೆದರ್ಸ್ತಾನೆ. ಕಂಪ್ಲೇಂಟ್ ಮಾಡೋತಾನೆ? ಯಾರಿಗೆ ಕಂಪ್ಲೇಂಟ್ ಮಾಡೋದು? ಅವನು VP, ಪ್ರೆಸಿಡೆಂಟ್, ಸಿಟ್ಸ್ ಇನ್ ಅಮೆರಿಕಾ. ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಂತಂದ್ರೆ ಕೆಲ್ಸ ಹೋಗುತ್ತೆ ಅನ್ನೋ ಭಯ. ತಿಂಗಳಿಗೆ 6 ಲಕ್ಷ ಸಂಬಳ ಆದ್ರೆ 6 ಲಕ್ಷ ಕಮಿಟ್ಮೆಂಟು. 2-3 ತಿಂಗಳು ಕೆಲ್ಸ ಇಲ್ಲ, ಸಂಬಳ ಬರ್ಲಿಲ್ಲ ಅಂತಂದ್ರೆ 20-25 ಲಕ್ಷ ಸಾಲ ತಲೆ ಮೇಲೆ ಬರುತ್ತೆ. ನಾನು ಕೆಲಸ ಬಿಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಅವನಿಗೂ ಚೆನ್ನಾಗಿ ಗೊತ್ತು. My wife is going to her mom's place. Why don't you join me tonight? My wife. Okay? I feel like slapping him. Pinky, this is your call. ನೀನೇನಾದ್ರೂ ಮಾಡಬೇಕು. ಸೀನು, ಮೇಡಮ್ ಬಿಸಿ ಇದ್ದೀನಿ. ತುಂಬಾ ಅರ್ಜೆಂಟು, ಪ್ಲೀಸ್. ಸೀನು, ಇನ್ನು ಟೇಬಲ್ ಕೆಳಗಡೆ ಕಿವಿ ಇದೆಯಾ? ಟಂಟಣ, ಇಲ್ಲೂ ಒಂದ್ ಕಿವಿ ಇದೆ. ಏನು ಅಂತ ಹೇಳು. ನಾನೇನ್ ಹೇಳಿ ಮೇಡಮ್, ನಾನು ಹೇಳ್ದೆ ಅಂತ ನೀವು ಅವನಿಗೆ ಹೋಗಿ ಹೊಡೆದು ನಿಮ್ ಕೆಲ್ಸ ಕಳ್ಕೊಂಡು, ಸೀನು ಮಗನೇ ನಿನ್ನಿಂದಾನೇ ಆಗಿದ್ದು, ನಂಗೆ ತಿಂಗಳಿಗೆ 6 ಲಕ್ಷ ರೂಪಾಯಿ ಕೊಡು ಅಂದ್ರೆ ನಾನೆಲ್ಲಿಂದ ಕೊಡ್ಲಿ? ತಮಾಷೆ ಸಾಕು, ಪ್ಲೀಸ್. ಮೇಡಮ್, ನೀವು ಕಂಪ್ನಿಲಿ ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಅಲ್ವಾ? ಜೀವನದಲ್ಲೇ ರೈಟ್ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಕಂಪ್ನಿಲಿ ಹೇಗೆ ತಗೋತೀರಾ? ಅವನಿಗೆ ಹೊಡೆದ್ರೆ ಏನಾಗುತ್ತೆ ಅಂತ ಒಂದ್ಸತಿ ಯೋಚನೆ ಮಾಡಿ. ಹಂಗೆ ಅವ್ನ್ ಕರ್ದ ಅಂತ ರಾತ್ರಿ ಅವ್ನ ಮನೆಗೆ ಹೋದ್ರೆ ಏನಾಗುತ್ತೆ ಅಂತನೂ ಒಂದ್ಸತಿ ಯೋಚನೆ ಮಾಡಿ. ಆಯ್ಕೆ ನಿಮ್ಮದು. ನಾನು ಸಾಹೇಬ್ರಿಗೆ ಡ್ರಿಂಕ್ಸ್ ಕೊಡ್ಬೇಕು, ಬರ್ಲಾ? Yeah, Pinky. He has a point. Yeah, go Pinky, slap him. Yeah, go Pinky. Go and slap him. Excuse me. Yes? Pinky? Pinky, what's this? Please, no. ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. Slap him. ನಿನ್ ಕೆಲ್ಸದ ಮನೆ ಹಾಳಾಗ ಇವತ್ತೇ ರಿಸೈನ್ ಮಾಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನು ಜೊತೆಗೆ ಬರ್ತೀನಿ. ರಿಪೇರಿ ಮಾಡೋದಕ್ಕೆ ಇದೊಂದು ಮನೆ ಬೇಕಾಗಿತ್ತ ಸೀನು ನಿನಗಿದು? ದೇವ್ರೇ ಗತಿ. ನನ್ನ ಹೂವಿನದು ಎತ್ತು ಫೋನ್ ಎತ್ತು. ಮಗು ತಾಯಿ ಡಿಸ್ಚಾರ್ಜ್ ಮನೆಗೆ ಹೋಗಿರ್ತಾರೆ. ಆ ಲೇಡಿ ಮುದಿ ಡಾಕ್ಟರ್ ಜೊತೆಗಿರ್ತಾರೆ. ಒಮ್ಮೆ ಹಲೋ, ಒಮ್ಮೆ ಎತ್ತು ಒಮ್ಮೆ ಇನ್ನು 2 ಬಾರಿ ರಿಂಗಣ ಬರ್ಲಿ. ಎತ್ತು ಸಾಯ ಮಗ, ಅಷ್ಟಿಷ್ಟನ ತಾಯಿ ಮಗು ಅಂದ್ರೆ ಟಿಪ್ಪಿ? ದೇವತೆ ಮಗು ಏನಾರು ಹೆಚ್ಚು ಕಮ್ಮಿ ಆದಲ್ಲಿ ವೈದ್ಯ ಸಂಕುಲ
ಡಾಕ್ಟರ್ ವಂಶ ಕೊಲೆ, ಊರಿಗೂರೇ ಸುಪಾರಿ. ಒಮ್ಮೆ ಪ್ಲೀಸ್ ಒಮ್ಮೆ ವಾಪಸ್ ಫೋನ್ ಮಾಡು, ಫೋನ್ ಮಾಡು ನನಗೋಸ್ಕರ. ನೀನು ಶಿಶು, ಜೆಂಟಲ್ ಮ್ಯಾನ್, ಮಾಜಿ ಸೈನಿಕ ಕಂದ. ಕಾಲಿಪಿಲಿ, ನಾನು ಆ ಧ್ವನಿ ಕೇಳಬೇಕು, ಕಾಲಿಪಿಲಿ ಒಮ್ಮೆ ಕಾಲಿಪಿಲಿ, ಒಮ್ಮೆ ಕಾಲಿಪಿಲಿ. ಸರಿ ಕಾಲಿಪಿಲಿ ಅವಳ ಮಾತು ನಿನಗೆ ಅರ್ಥ ಆಗೋದಿಲ್ಲ. ಒಮ್ಮೆ ಫೋನ್ ಮಾಡಿ ಕೊಡು, ನಿನಗೆ ಅರ್ಥ ಆಗೋದಿಲ್ಲ. ಒಮ್ಮೆ ಡಾಕ್ಟರ್ ಹೇಳಿದ್ರು ತಾಯಿ ಮಗು ಸತ್ತೋದ್ರಂತೆ. ಮಗುಗ್ ಜಾಂಡೀಸು, ಮಗು ಹೋಯ್ತು ಅಂತ ತಾಯಿ ಎದೆ ಉಟ್ಕೊಂಡು ಸತ್ತೋಗಿರ್ಬೇಕು. ಯಾಕೆ ಯಾರು ಜೊತೆಗಿರಲ್ಲ ಕಾಲಿಪಿಲಿ? ಯಾಕೆ ವಿಧಿ ವಿಧಿಗೆ ಕಾಲಿಪಿಲಿ ಯಾರೂ ಇಲ್ಲ, ಎಲ್ಲ ನಶ್ವರ, ನಿಶೀತ ಕುಹರ. ಹೂವಿನ ಶವ, ಪಾಪುವಿನ ಶವ. ನಾನು ನೋಡೋದಿಲ್ಲ, ನನಗೆ ಶಕ್ತಿ ಇಲ್ಲ, ನಿಶಕ್ತಿ. ನನಗೆ ಕಣ್ಣು ಬೇಡ, ನನಗೆ ಎಲ್ಲ, ನನಗೆ ಅರ್ಧ ಕಾಲ. ನನ್ನ ಕೈಲಿ ಸತ್ತವರ ಶಾಪ ಇದು. ಸುಪಾರಿ ಗೀತೆ, ಚರಮ ಗೀತೆ. ಕಲೆಬೆಲಿ, ನೀನು ನನ್ನ ಸಾಯಿಸು. ಒಂದೇ ಒಂದು ಗುಂಡು ಡಮ್ಮ. ನಾನು ಸಾಯಬೇಕು, ನಾನಿರಬಾರ್ದು. ನನ್ನ ಸಾಯಿಸು. ನಾನು, ನನ್ನ ಶವ, ಹೂವಿನ ಶವ, ಮಗುವಿನ ಶವ ಎಲ್ಲ ನೀನೇ ದಹನ ಮಾಡು. ಶವಯಾತ್ರೆ ಭವ್ಯವಾಗಿರಬೇಕು. ಯಾಕೆ ಕಾಲಿಪಿಲಿ ನೀನು ಸಾಯಿಸು? ಕ್ರೈಮು ವೇದಾಂತ. ಮೇಡಮ್, ಡೀಲ್. ನಿಮಗೊಂದು ಟಿವಿ ಶೋ, ನಿಮ್ಮ ಯಜಮಾನ್ರಿಗೆ ಗೌರ್ಮೆಂಟ್ ಕಾಂಟ್ರಾಕ್ಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಯಜಮಾನ್ರು ಇರಬೇಕಾ? ಹೋಗ್ರಿ. ತಳ್ಳೋರಿಗೆ ಹೋಗಲ್ಲ ಅಂತಾರೆ. ಈಸ್ ಮೈ ಸನ್ ವಿಹಾನ್. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಐ ಡೋಂಟ್ ನೋ ವಾಟ್ ಟು ಡೂ. ಏನಾಯ್ತು? ಮೈ ಡ್ಯಾಡ್. ವಾಟ್ ಹ್ಯಾಪನ್? ಓ ಮೈ ಗಾಡ್, ಏನಾಯ್ತು? ನೋಡ್ಬಿಟ್ಟಿದ್ದಾನೆ. ಈಗ ಹೋದ್ರೆ ಚೆನ್ನಾಗಿರಲ್ಲ. ಅಯ್ಯೋ, ಅವ್ರು ನಿಮ್ ಡ್ಯಾಡ್ ಅಲ್ವಾ? ಐ ನೋ. ಓ ಮೈ ಗಾಡ್. ಅದು ನೀವು ನನ್ ಜೊತೆ ಇರುವಾಗ 2 ಟೇಬಲ್ ಸೇರ್ಸೋದಾ? ಕೇಳ್ಕೊಂಡ್ ಬಂದ್ಬಿಡೋನ್ವಾ? ಡೂಡ್, ಆರ್ ಯು ಮ್ಯಾಡ್? ಅಲ್ಲಲ್ಲೇ ಅದ್ರಲ್ಲೇ ಇರೋ ಕಾಮಿಡಿ ಮಾಡ್ಬೇಡ.
ಅವ್ರನ್ನ ನೋಡ್ಬಿಟ್ರು. ಏನ್ ಮಾಡೋದು ಇವಾಗ? ಓ ಮೈ ಗಾಡ್, ವಿಹಾನ್ ಹೋಗಿ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳ್ಬಿಡೋಣ. ಸರಿಗಿರಲ್ಲ. ನೀವ್ 10,000 ಕೋಟಿ, ನಾನು ಬಾರ್ಗರ್ಲು. ಐಡಿಯಾ, ನಾವಿಬ್ರು ಏನು ಮಾಡೇ ಇಲ್ಲ ಅಂತ ಹೇಳ್ಬಿಡೋಣ. ಅದು ಸರಿ ಇರಲ್ಲ. ಏನೋ ಮಾಡಿದ್ದಾರೆ, ಅದಕ್ಕೆ ಹೀಗೆ ಹೇಳ್ತಿದ್ದಾರೆ ಅನ್ಕೋತಾರೆ. ಗೈಸ್, ಯು ಕ್ಯಾರಿ ಆನ್, ನಾನು ನೋಡ್ತೀನಿ. ಪ್ಲೀಸ್, ನಿಂಗೇನು ಗೊತ್ತಾಗಲ್ಲ ಬಿಡು. ಏಕೆ ಇನ್ನೂ ಅಲ್ಲೇ ಇದ್ದಾನಾ? ಇಲ್ಲ, ಹೊರಟೋಗಿದ್ದಾನೆ. ಒಳಗ್ ಡ್ಯಾಡ್ ಇದಾರೋ? ಪ್ಲೀಸ್ ಬಿಡು. ಇಬ್ರು ಒಬ್ರಿಗೊಬ್ರಿಗೆ ನೋಡಾಯ್ತಲ್ಲ, ಇನ್ನೆಲ್ಲಿ ಓಡೋಗ್ತೀರಾ? ಕೂತ್ಕೊಳ್ಳಿ. I think we should leave now. ಇಬ್ರು ಒಬ್ರಿಗೊಬ್ರಿಗೆ ನೋಡಾಗಿದೆ ಅಲ್ವಾ? ಈಗ ಹೋದ್ರೆ ಏನ್ ಪ್ರಯೋಜನ? ಏನ್ ಮಾಡೋದು ಇವಾಗ? ನಿಜ ಏನಿದ್ಯೋ ಅದನ್ನ ಓಪನ್ ಆಗಿ ಹೇಳ್ಬಿಡಿ. ಏನಂತ? ನಿಮ್ಮಮ್ಮ ಹೋದ್ಮೇಲೆ ಬ್ರಹ್ಮಚರ್ಯ ಪಾಲಿಸ್ತಾ ಇದ್ದೀನಿ ಅಂತಲಾ, ಅಥವಾ ಈ ತರ ಬಂದಿರೋ ಮೊದಲೇ ಸಾರಿ ಅಂತಲಾ? ಸಾಧ್ಯನೇ ಇಲ್ಲ. ಕೆಲವು ಸಾರಿ ಸತ್ಯಗಳೇ ಆಗಿದ್ರು ಯಾರು ನಂಬೋದಿಲ್ಲ. ನಾನು ಈ ಟೈಮಲ್ಲಿ ಅವ್ರಿಗೆ ಸಿಗ್ಬಾರ್ದಿತ್ತಲ್ವಾ? ಅದು ಅವ್ರಿಗೆ ಬಿಟ್ಟಿದ್ದು. ಐ ಕಾಂಟ್ ಇವನ್ ಫೇಸ್ ಹಿಮ್ ನೌ. ಅವನು ಮುಖ ತೋರ್ಸೋಕ್ಕೂ ಆಗ್ತಾ ಇಲ್ಲ. ನೀವನು ಮನುಷ್ಯನೇ, ನಿಮ್ ತಂದೆನೂ ಮನುಷ್ಯನೇ ಅಲ್ವಾ? ತಪ್ಪಾಗ್ತಾ ಇರ್ತವೆ. ತಪ್ಪ ಅನ್ಕೊಂಡ್ರೆ ಹೋಗಿ ಮಾತಾಡಿ. ಹೋಗಿ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಅದು ಅವಳು ಯಾವುದೋ ಬಿಸ್ನೆಸ್ ಡೀಲ್ಗೋಸ್ಕರ. ಡ್ಯಾಡ್, ಐ ನೋ ಶಿ ಇಸ್ ಅ ಕಾಲ್ ಗರ್ಲ್. ಸಾರಿ, ತಪ್ಪು ಮಾಡ್ಬಿಟ್ಟೆ. ನೋ ಡ್ಯಾಡ್, ಆಕ್ಚುಲಿ ಯು ಹ್ಯಾವ್ ನಾಟ್. ನೋ ಸನ್, ಐ ಹ್ಯಾವ್. ಕೆಲವು ಸತ್ಯಗಳು ಸುಳ್ಳಿಗಿಂತ ವರ್ಣರಂಜಿತವಾಗಿರ್ತವೆ. ಅವುಗಳನ್ನ ಹೇಳದೇ ಇರೋದೇ ಒಳ್ಳೇದು. ಆದರೂ ನನ್ನ ಸಮಾಧಾನಕ್ಕೋಸ್ಕರ ಹೇಳ್ಬಿಡ್ತೀನಿ. ನಿಮ್ಮಮ್ಮ ಹೋದಾಗಲಿಂದ ನಾನು ಯಾವ ಹೆಣ್ಣನ್ನು ಆ ದೃಷ್ಟಿಯಿಂದ ನೋಡಿರಲಿಲ್ಲ. ಇವತ್ತು ಕೆಟ್ಟಗಳಿಗೆ. ನಂಗೆ ಗೊತ್ತು ಡ್ಯಾಡ್, ಈ ವಿಷಯಕ್ಕೇನೆ ನಿಮ್ಮ ಬಗ್ಗೆ ಎಲ್ಲರೂ ಜೋಕ್ ಮಾಡ್ತಾ ಇರ್ತಾರೆ. ಸೊ ಯು ಬಿಲೀವ್ ಮೀ? ಎಸ್, ಆಫ್ ಕೋರ್ಸ್ ಡ್ಯಾಡ್. ನೀವು ಅವಳ ಜೊತೆ ಹೋಗೋದ್ರಿಂದ ನನಗೇನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಇದು ನಿಮ್ಮ ಲೈಫ್ ಕೂಡ ಅಲ್ವಾ? ಇಲ್ಲ ಮಗನೆ, ಇದು ನನ್ನ ಜೀವನ ಅಷ್ಟೇ ಅಲ್ಲ. ಇದರಲ್ಲಿ ಅಲ್ಲಿರೋ ನಿಮ್ಮಮ್ಮ, ನೀನು ಎಲ್ಲ ಸೇರಿದ್ದೀವಿ ಅಲ್ವಾ? ರೈಟ್. ನೀವು ಆ ಕಸ್ತೂರಿ ಜೊತೆ ಹೋಗೋದ್ರಿಂದ ನಿಮ್ಮ ಜವಾಬ್ದಾರಿಗಳೇನು ಸತ್ತೋಗೋದಿಲ್ಲ ಡ್ಯಾಡ್. ದೇ ವಿಲ್ ರಿಮೈನ್ ಸೇಮ್ ಲೈಕ್ ಆಲ್ವೇಸ್. ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್ ಡ್ಯಾಡ್. ಡೋಂಟ್ ವರಿ. ಆ ಅಮ್ಮನಿಗೂ ಖುಷಿ ಆಗ್ಬೋದು. ಯಾರಿಗೊತ್ತು, ಆ ಅಮ್ಮನೇ ನಿಮ್ಮ ಮನೇಲಿ ಕಳಿಸಿರ್ಬೋದು. ತುಂಬ ಬೆಳೆದ್ಬಿಟ್ಟಿದೀಯ ಮಗನೇ, ನನಗೆ ಗೊತ್ತೇ ಆಗಲಿಲ್ಲ. ಬೈತಾ ಇದ್ದೀರೋ ಹೊಗಳ್ತಾ ಇದ್ದೀರೋ ಡ್ಯಾಡ್? ಓಕೆ, ಈಗ ನಿನ್ನ ಬಗ್ಗೆ ಹೇಳು. ನಾನು ತಲೆ ಬಗ್ಗಿಸ್ಕೊಳ್ಳೋಕೆ ಒಂದು ಕಾರಣ ಇತ್ತು. ನೀನು ಯಾಕೆ ಓಡೋಗ್ತಾ ಇದ್ದೆ? ಅದು ನಾನು ನಿಮ್ಮ ಮುಂದೆ ಬಟ್ ನಂದು ಇದು ಫಸ್ಟ್ ಟೈಮ್ ಡ್ಯಾಡ್. ನೀವು ನಂಬ್ತೀರಾ ಡ್ಯಾಡ್? ನಂಬೇಕಾ? ನಮ್ಮಪ್ಪನ ಕೈಗೆ ನಾನು ಸಿಗಾಕೊಂಡಿದ್ದೆ. ಕೊಯ್ ಲೌಟಾದೆ ಮೇರೆ ಬೀತೆ ಹುವೆ ದಿನ್. ಇಟ್ ಹ್ಯಾಪನ್ಸ್. ಆದರೆ ಚಟ ಒಂದು ಲಿಮಿಟಲ್ಲಿ ಇರಬೇಕು. ಚಟಕ್ಕೆ ನೀನು ದಾಸ ಆಗಬಾರ್ದು. ಚಟ ಯಾವತ್ತೂ ನಿನ್ನ ಕಂಟ್ರೋಲಲ್ಲೇ ಇರಬೇಕು. ಓಕೆ ಡ್ಯಾಡ್. ಸೊ ಆಮೇಲೆ ಏನಿಲ್ಲ. ಲೆಟ್ ಮಿ ಗೆಸ್, ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್? ಎಸ್ ಡ್ಯಾಡ್. ನೋ ಡ್ಯಾಡ್. ಆ ವೈಟ್ ಟಾಪ್ ತಾನೆ? ಯಾರ ಮಗಳು? ನಮ್ ಶುಭಂಕಲ್. ಶುಭ ಮಗಳ? ಯಾ. ಓ, ವಾಟ್ ಯು ಡೂಯಿಂಗ್ ಡ್ಯಾಡ್? ಹಾಯ್ ಶುಭ್,
ಏನೋ ಮಗಳನ್ನ ಬೆಳೆಸ್ಬಿಟ್ಟು ಬಲೆ ಹಾಕಕ್ ಬಿಟ್ಟಿದ್ಯಾ? ನನ್ ಮಗನೇ ಬಿಡ್ಬೇಕಾದ್ರಲ್ಲಿ ಯಾ ಮ್ಯಾನ್ ಯಾ ಸಂಬಂಧಿಗಳಾಗ್ತಾ ಇದೀವಿ. ಕೊಡ್ತೀನಿ, ಮಾತಾಡು. ನೋ ಮಾತಾಡು. ಹಲೋ ಅಂಕಲ್, ಬೇಡ ಡ್ಯಾಡ್ ಪ್ಲೀಸ್. ನಾಚ್ಕೋತದೆ ಕಣೋ. ಓಕೆ, ಸಿ ಯು, ಬಾಯ್. ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಬಾರ್ದು. ಗರ್ಲ್ ಫ್ರೆಂಡ್ಸ್ನ ಬಹಳ ಗೌರವವಾಗಿ ನಡೆಸ್ಕೋಬೇಕು. ಓಕೆ? ಹಾ ವಿಹಾನ್, shall I come to your table and join the company? Come on, Dad. Don't do that now, please. She will be waiting. ಒಬ್ಳೆ ಕಾಯ್ತಾ ಇರ್ತಾಳೆ. ಹೋಗೋಳಿ ಕಂಪ್ನಿ ಕೊಡಿ. ಡ್ಯಾಡ್, ನಿಮ್ಮ ಕಾರ್ಕಿ ಕೊಡಿ. ಯಾಕೋ? ನೀವು ಕೊಡಿ, ಹೇಳ್ತೀನಿ. ನನ್ನ ಬೈಕ್ ತಗೊಳ್ಳಿ, ಎಂಜಾಯ್ ಮಾಡಿ. ಬೈಕ್? ಮೀ? ಯಾ ಡ್ಯಾಡ್. ಓಕೆ. ಜೀವನ ತುಂಬಾ ಸಿಂಪಲ್ಲೋ, ಎಲ್ಲೋ ಕೇಳಿದ್ವಪ್ಪ ಬಾಳು ಬೇವು ಬೆಲ್ಲ, ಎಲ್ಲ ಇದ್ರೂ ಕೂಡ ಏನೋ ಒಂದು ಇರಲ್ಲ, ಎಷ್ಟು ಹುಡುಕಿದ್ರು ಸಿಗದಿದ್ದನ್ನ ಬೆನ್ನತ್ತೋನೆ ಜಾಣ, ಜೀವನ ತುಂಬಾ ಸಿಂಪಲ್ಲೋ. ಎಲ್ಲ ಸೌಖ್ಯವೇ? ಥ್ಯಾಂಕ್ ಯು ಸೀನು. ನಾವು ನಿಮಿತ್ತ ಮಾತ್ರ, ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮಾರಲಿ ನಾನು ಮಾಡಿದ್ದು ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ, ಬಟ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಮೈ ಫಾದರ್. ನೀವು ಮಾಡಿದ್ದು ನಿಮಗೆ ಸರಿ, ಅವ್ರು ಮಾಡಿದ್ದು ಅವ್ರಿಗೆ ಸರಿ, ಎಲ್ಲ ಪ್ಲಾನ್ ಮಾಡಿದ್ದು ದೇವ್ರು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಆಲ್ ದ ಬೆಸ್ಟ್. ಕಸ್ತೂರಿ, ಒಂದು ಕೆಟ್ಟಗಳಿಗೆ ನನಗೇನೋ ಅನ್ನಿಸ್ತು, ಇನ್ನೊಂದು ಒಳ್ಳೆಗಳಿಗೆ ನೀ ನನಗೆ ಸಿಕ್ಕಿದೆ ದೇವತೆಯಾಗಿ. ನಿನ್ನಿಂದಾಗಿ ನನಗೆ ನನ್ನ ಮಗ ಸಿಕ್ಕದ, ಒಬ್ಬ ಸೊಸೆ ಸಿಕ್ಕಿದ್ಲು, ನನ್ನ ಮನೆ ನನಗೆ ಮತ್ತೆ ಸಿಕ್ತು. 4 ಗೋಡೆ ಮಧ್ಯೆ ಹೋಟೆಲ್ ಥರ ಇದ್ದ ನನ್ನ ಮನೆಗೆ ಒಂದು ಮನೆಯ ಸ್ವರೂಪ ಸಿಕ್ತು. ಈ ಜನ್ಮಕ್ಕೆ ಇಷ್ಟು ಸಾಕು. ನನಗೂ ಅದೇ ಅನ್ನಿಸ್ತಿದೆ ಸರ್. ಯಾಕೋ ಗೊತ್ತಿಲ್ಲ, ಈ ಸಲ ಸಂಬಂಧಕ್ಕೆ ಬೆಲೆ ಕೊಡಬೇಕು ಅನ್ನಿಸ್ತಿದೆ. ನಿನಗೆ ಯಾವಾಗಲೂ ನನ್ನ ಮನೆ ಮನಸ್ಸು ಸದಾ ತೆರೆದಿರುತ್ತೆ. ನಮ್ಮ ಮನೆ ಸದಸ್ಯಳಾಗಿ, ದೇವತೆಯಾಗಿ ನಿನಗೆ ಯಾವತ್ತೂ ಏನು ಬೇಕು ಕೇಳು, ಐ ಆಮ್ ದೇರ್, ಕೊಡ್ತೇನೆ ಎಲ್ಲ. ಸದ್ಯಕ್ಕೆ ನಿಮ್ಮ ವಿಶ್ವಾಸ ಸಾಕು ಸರ್. ಥ್ಯಾಂಕ್ ಯು ವೆರಿ ಮಚ್. ಬರಲಾ? ಟೇಕ್ ಕೇರ್. ಬಾಯ್. ಬೇಡ, ನನ್ನ ಸಾಹಸ ಬಿಟ್ಬಿಡು. ಹೇಗಷ್ಟು ಈಸಿಯಾಗಿ ಹೇಳ್ತೀಯ ನೀನು? ನಾನು ನಿದ್ರೆ ಮಾಡಿ 2 ವರ್ಷ ಆಯ್ತು. ನಮ್ಮಪ್ಪನ್ ಸಾರಾಯಿ ಕುಡಿದು 15 ಜನ ಸತ್ತೋಗಿದ್ದ ದಿವಸ ಯಾವ್ದೋ ಒಂದು ಅಜ್ಜಿ ನಮ್ಮನೆ ಮುಂದೆ ಬಂದು ಕೂಗಕ್ ಸ್ಟಾರ್ಟ್ ಮಾಡ್ತು, ನೀನೇ ನನ್ನ ಮಕ್ಕಳನ್ನೆಲ್ಲ ಸಾಯಿಸ್ತೆ ಅಂತ. ಹೋಗಿ ನೋಡಿದ್ರೆ ಆ ಅಜ್ಜಿ 3 ಜನ ಮಕ್ಕಳ ಜೊತೆ ಇನ್ನ 12 ಜನ ಸತ್ತೋಗಿದ್ರು. ಎಲ್ಲ ನಮ್ಮಪ್ಪ ಮಾಡಿದ್ದು ಅಂತ ಬೈತಾ ಇದ್ರು, ಉಗಿತಾ ಇದ್ರು. ನಾನ್ ಮನೆ ಬಂದು ನಮ್ಮಪ್ಪನ್ ಕೇಳ್ದೆ, ಅದಕ್ಕೆ ನಮ್ಮಪ್ಪ ಯಾರು ಬೇಕು ಅಂತ ಮಾಡಿಲ್ಲ, ಜೀವನದಲ್ಲಿ ಒಂದೊಂದ್ಸತಿ ಹಿಂಗಾಗತ್ತೆ ಅಂದ್ರು. ನೀನು ದೊಡ್ಡವನಾದ್ಮೇಲೆ ಇದನ್ನೇ ಮಾಡ್ಬೇಕು, ಹಿಂಗೆ ಜೀವನ ಸಾಗಿಸ್ಬೇಕು ಅಂದ್ರು. ನಮ್ಮ ಮನೆ ಮುಂದೆನೆ 15 ಹೆಣಗಳನ್ನು ತಗೊಂಡೋದ್ರು. ಅವತ್ ನಾನು ಯೋಚನೆ ಮಾಡಕ್ ಶುರು ಮಾಡಿದೆ, ಮನುಷ್ಯಂಗೆ ಏನಕ್ ಬೇಕು ಈ ಕಿಕ್ಕು, ಈ ಅಮಲು, ಈ ಎಣ್ಣೆ, ಈ ಸಾರಾಯಿ ಎಲ್ಲ? ನನಗೆ ಹುಚ್ಚಿಡ್ದಂಗಾಯ್ತು. ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಸ್ಪೋರ್ಟ್ಸ್ ಬಿಟ್ಟೆ, ಕಾಲೇಜ್ ಬಿಟ್ಟೆ, ಕೊನೆಗೆ ನಮ್ಮೂರ್ ಬಿಟ್ಟೆ. ನಮ್ಮಪ್ಪ ಕೊಟ್ಟಿರೋ ಬಟ್ಟೆನ ಎಲ್ಲದನ್ನು ಬಿಸಾಕಿ ಬೆತ್ತಲೆ ಓಡ್ ಬಂದೆ. ಆದ್ರೆ ಅವತ್ತಿನ ದಿನದ ಆ ಗಿಲ್ಟು ನನ್ ಮನ್ಸಿಂದ ಹೋಗ್ತಾನೆ ಇಲ್ಲ. ಯಾವ ಸಾರಾಯಿಂದ ನಮ್ಮಪ್ಪ 15 ಜನ ಸಾಯಿಸಿದ್ರು, ಅದೇ ಸಾರಾಯಿ ಇನ್ನಷ್ಟು ಜನ ಸಾಯಿಸಬಾರ್ದು. ಜನ ಕುಡ್ತಾ ಬಿಡಿ ಅಂದ್ರೆ ಅವ್ರು ಖಂಡಿತ ಬಿಡಲ್ಲ.
ಆ ಕುಡ್ತಕ್ಕಿರೋ ಕಾರಣ ಅನ್ಕೊಳ್ಬೇಕು. ನನ್ನಿಂದ ಒಂದು 4 ಜನ ಸುಧಾರಿಸಿದ್ರೆ ನನಗೊಂದು ತಾಸು ನಿದ್ದೆ ಬರ್ಬೋದು ಅಷ್ಟೇ. ಅದೇ ನನ್ನ ಪಶ್ಚಾತ್ತಾಪ. ನನಗೆ ಯಾವತ್ತು 4 ದಿನ ನೆಮ್ಮದಿ ನಿದ್ದೆ ಕಣ್ತುಂಬ ಸಿಗುತ್ತೋ ಅವತ್ತು ನಾನು ನಿನ್ನ ಹುಡ್ಕೊಂಡ್ ಬರ್ತೀನಿ. ಅಷ್ಟರಲ್ಲಿ ನಿನಗೆ ಯಾರಾದ್ರೂ ಸಿಕ್ಕಿದ್ರೆ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಹೊರಡು. ಪ್ರಶಾಂತ್ ನಿನ್ನ ಮನೆಗೆ ಬಿಟ್ಟು ಬರ್ತಾನೆ. ಟಿಪ್ಪಿ ಹುಡುಗ ಬಂದ. ಕರಿತೀನಿ, ಸಾಯ್ತೀಯೋ ಸಾಯಿಸ್ತೀಯೋ ಡಿಸೈಡ್ ಮಾಡು. ಬಾಗ್ಲ ಹಾಕೊಂಡು ಏನ್ ಸರ್ ಮಾಡ್ತಾ ಇದ್ದೀರಾ? ಬಾರ್ ಬಂದು ಊಟ. ನಿಮ್ಮ ಅಪ್ಪನ ಭಟ್ಟಿ ಸರಾಯಿ ಕುಡಿದು 15 ಜನ ಸತ್ರಲ್ಲ ಕಳೆದ ವರ್ಷ. ಆ ಸತ್ತವ್ರ ಅಪ್ಪ ಅಮ್ಮ ಎಲ್ಲ ಸೇರಿ ಇವನಿಗೆ 15 ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಹೊಡೆಯ ಕಳಿಸಿದ್ದಾರೆ. ಅವ್ರಿಗೆ ನಿಮ್ಮ ಅಪ್ಪನ ಸಾವು ಬೇಡ, ನೀನು ಸತ್ತು ನಿಮ್ಮ ಅಪ್ಪನ ನರಳಬೇಕಂತೆ. ನೀ ಸಾಯೋವರೆಗೂ ಇವನಿಲ್ಲಿಂದ ಹೋಗಲ್ಲ. ನನ್ನನ್ನು ಸಾಯಿಸೋದಕ್ಕೆ ತಾನೇ ಬಂದಿದ್ಯಾ? ನನಗೂ ಈ ಪಶ್ಚಾತ್ತಾಪ ಎಲ್ಲ ಸಾಕಾಗೋಗಿದೆ. ನಿದ್ದೆಲಿ ಸಾರಾಯಿ ಕುಡ್ ಸತ್ತೋರ್ ಕೂಗ್ ಕೇಳುತ್ತೆ. ನಮ್ಮಪ್ಪ ಮಾಡಿದ ಪಾಪಕ್ಕೆ ನಾನ್ ಸಾಯಕ್ ರೆಡಿ ಇದ್ದೀನಿ. ಇಲ್ಲೇ ಮುಗ್ದೋಗ್ಬಿಡ್ಲಿ. ಅಪ್ಪ ಮಾಡಿದ ತಪ್ಪಿಗೆ ಮಗ ಸಾಯ್ತಾ ಇದ್ದಾನೆ, ಬೇರೆಯವರಿಗೋಸ್ಕರ ಬರ್ತಾ ಇದ್ದಾನೆ. ನಾವು ದೇವರನ್ನ ಅವರಲ್ಲಿ ಇವರಲ್ಲಿ ಹುಡುಕ್ತಿವಿ, ದೇವರು ಇಂಥ ಹುಡುಗರಲ್ಲಿ ಇರ್ತಾನೆ. ಟಿಪ್ಪಿ, ನಾನು ಡಾಕ್ಟ್ರಿಗೆ ಫೋನ್ ಮಾಡಿದಾಗ ತಾಯಿ ಮಗು ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಮನೆಗೆ ಹೋದ್ರು ಅಂತ ಹೇಳಿದ್ರು ಕಣ ಡಾಕ್ಟ್ರು. ಸತ್ರು ಅಂತ ನಾ ಸುಳ್ಳು ಹೇಳ್ಬಿಟ್ಟೆ. ಮಕ್ಕಳು ಸತ್ರೆ ಏನಾಗುತ್ತೆ ನಿಂಗೆ ಗೊತ್ತಾಗ್ಲಿ ಅಂತ ಹಿಂಗ್ ಮಾಡಿದೆ. ಏನ್ ನೋಡ್ತಿದ್ಯಾ ಟಿಪ್ಪಿ? ಹೊಡಿ. ಅವತ್ತು 15 ಜನ ಸತ್ರು, ಅವ್ರ ಅಪ್ಪ ಅಮ್ಮ ಹತ್ರು. ಇವತ್ತು ನೀವನ್ನ ಹೊಡಿತೀಯ, ಇವ್ರ ಅಪ್ಪ ಅಮ್ಮ ಆಡ್ತಾರೆ. ನಿನ್ನ ಹೂವು, ನೀನು, ನಿಂಗೆ ಹುಟ್ಟಿರೋ ಮಗು ಎಲ್ಲ ಚೆನ್ನಾಗಿರಿ, ಹೊಡಿ. ಕೊನೆಗೂ ರಾತ್ರಿ 12 ಆಯ್ತು. ಕ್ರೈಮ್ ವೇದಾಂತ ಕಣ, ಹೊಡೆದ್ಬಿಡ. ನಾನು ಸತ್ತೆ. ಆ ಜ್ಯೋತಿಷ್ ಹೇಳಿದ್ದು ಸತ್ಯ. ಸತ್ತೆ 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 ಆದ್ರೆ ಮತ್ತೆ ಹುಟ್ಟಿದೆ. ಮರು ಹುಟ್ಟು, ಹೊಸ ಜನ್ಮ. ಇದು ನನ್ ಸಂಬಂಧ ಇಲ್ಲ. ಕಂದ ಕಂದ ನೀನು ಊರಿಗೆ ಹೋಗು. ನೀನು ಒಳ್ಳೆಯವನು. 15 ಜನ ಕೇಳಿದ್ರೆ ನಾನು
ಕಲಿಪಿಲಿ ಮಗು ಗಾಜಿನ ಗಾಜು ಕದ್ದ ಕಲಿಪಿಲಿ ಓಟ 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 ಹೂ ಇದೇ ಪ್ರಪಂಚದಲ್ಲಿ ಇನ್ನೊಂದು ದಿನ ಇನ್ನೊಂದು ಬೆಳಕಿನಲ್ಲಿ ಮತ್ತೆ ಸಿಗೋಣ. ಚಿಯರ್ಸ್. ನಮಸ್ಕಾರ.